coming back to our subject, we're talking about the foundations of faith. ನಂಬಿಕೆಯ ಅಸ್ತಿವಾರದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೇವೆ. So in the foundations of faith, we talked about what is gospel. ಆ ನಂಬಿಕೆಯ ಅಸ್ತಿವಾರದಲ್ಲಿ ನಾವು ಆ ಒಂದು ಸುವಾರ್ತೆ ಎಂಬುದಾಗಿ ಹೇಳಿದ್ರೆ ಎಂಬುದಾಗಿ ಮಾತನಾಡಿದೆವು. True gospel and false gospel. ನಿಜವಾದ ಸುವಾರ್ತೆ ಮತ್ತು ತಪ್ಪಾದ ಸುವಾರ್ತೆ. And we also spoke about what is grace of God. ದೇವರ ಕೃಪೆ ಏನೆಂಬುದಾಗಿ ಕೂಡ ನಾವು ಮಾತನಾಡಿದ್ವಿ. And how he justified us by his own sacrifice. ಆತನ ಒಂದು ತ್ಯಾಗದ ಮೂಲಕವಾಗಿ ನಾವು ಹೇಗೆ ನೀತಿವಂತರಾಗಿ ಮಾಡಲ್ಪಟ್ಟೆವು ಎಂಬುದಾಗಿ ಕೂಡ ನಾವು ನೋಡಿದ್ವಿ. By the death, burial and resurrection of Jesus. ಆತನ ಮರಣ ಮತ್ತು ಆತನ ಹುಣುವಿಕೆ ಮತ್ತು ಪುನರುತ್ಥಾನದಿಂದ okay, we are also in this resurrected life, new creation. ನಾವು ಕೂಡ ಪುನರುತ್ಥಾನದ ನೂತನ ಸೃಷ್ಟಿಯಲ್ಲಿದ್ದೇವೆ. Okay, and how we are in the process of sanctification, right? ನಾವು ಹೇಗೆ ಶುದ್ಧೀಕರಣದ ಒಂದು ಹಂತದಲ್ಲಿದ್ದೇವೆ ಎಂಬುದಾಗಿ ನಾವು ಕಲಿತೆವು. Okay, so do you remember those 3 steps? ಆ 3 ಹಂತಗಳು ನೆನಪಿದೆಯಾ? Okay, what is the first one? ಮೊದಲನೇ ಹಂತ, the first thing is justification. ಮೊದಲನೇದಾಗಿ ನೀತಿಯ ನಿರ್ಣಯ. Okay, we are justified by faith. ನಾವು ನಂಬಿಕೆಯಿಂದ ನೀತಿವಂತರು ಎಂಬುದಾಗಿ ಹೇಳಲ್ಪಟ್ಟಿದ್ದೇವೆ. Okay, just the way how for Abraham faith was considered as his righteousness. ಅಬ್ರಹಾಮನಿಗೆ ಹೇಗೆ ಆತನ ನಂಬಿಕೆ ನೀತಿವಂತದ್ದು ಎಂಬುದಾಗಿ ಪರಿಗಣಿಸಲ್ಪಟ್ಟಿತು. Because of faith he was considered as righteous person. ಆತನ ನಂಬಿಕೆ ಮೂಲಕವಾಗಿ ಆತನು ನೀತಿವಂತನು ಎಂಬುದಾಗಿ ಹೇಳಲ್ಪಟ್ಟಿತು. By as we have faith on what Christ has done, we are justified. Amen. ಅದೇ ರೀತಿಯಾಗಿ ಕ್ರಿಸ್ತನು ಮಾಡಿದ ಕ್ರಿಯೆಗಳಲ್ಲಿ ನಾವು ನಂಬಿಕೆ ಇಡುವುದರಿಂದ ನಾವು ನೀತಿವಂತರು ಎಂಬುದಾಗಿ ಹೇಳಲ್ಪಟ್ಟಿದ್ದೇವೆ. Amen. Amen. So this is a one time thing or continuous thing? ಇದು ಒಂದೇ ಸರಿ ನಡೆಯುವಂತದ ಅಥವಾ ನಿರಂತರವಾಗಿ ನಡೆಯುವಂತದ? Once for all, right? ಒಂದೇ ಸರಿ ಆಗುವಂತದ್ದಾಗಿದೆ. Okay, this once for all we are justified as righteous. ನಾವು ಒಂದೇ ಸರಿ ಆ ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. Okay, in Christ we are righteous. ಕ್ರಿಸ್ತನಲ್ಲಿ ನಾವು ನೀತಿವಂತರು. Amen. Amen. Okay, this is when it happens. ಇದು ಯಾವಾಗ ಆಗುತ್ತೆ? We accept Jesus Christ. ನಾವು ಕ್ರಿಸ್ತನನ್ನು ಅಂಗೀಕರಿಸಿದಾಗ ನಮ್ಮ ರಕ್ಷಕನಾಗಿ ಇದು ಆಗುವಂತದ್ದಾಗಿದೆ. When we believe in Christ means the day you received salvation means you are justified in Christ. ನೀವು ಕ್ರಿಸ್ತನನ್ನು ಅಂಗೀಕರಿಸಿ ರಕ್ಷಣೆಯ ಮಾರ್ಗದಲ್ಲಿ ನಡೆದರೆ ನೀವು ನೀತಿಯಿಂದ ನಿರ್ಣಯಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಅರ್ಥ. ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೀರಿ ಯಾವಾಗ ರಕ್ಷಣೆ ಹೊಂದಿದ ದಿನದಿಂದಲೂ. Amen. Praise the Lord. But the sanctification is a continuous process. ಶುದ್ಧೀಕರಣ ಅದು ನಿರಂತರವಾಗಿ ನಡೆಯುವಂತ ಒಂದು ಹಂತವಾಗಿದೆ. Okay, in the process of sanctification, ಶುದ್ಧೀಕರಣ ಹಂತದಲ್ಲಿ okay, Paul says that we should renew our mind. ಪೌಲನು ಹೇಳ್ತಾ ಇದ್ದಾನೆ ನಾವು ನಮ್ಮ ಆಲೋಚನೆಯನ್ನು ನವೀಕರಿಸಬೇಕಾಗಿದೆ ಎಂಬುದಾಗಿ. Okay, renew the mind every day. ನಾವು ದಿನನಿತ್ಯ ನಮ್ಮ ಆಲೋಚನೆಯನ್ನು ನವೀಕರಿಸಬೇಕಾಗಿದೆ. So how does our mind get renewed? ನಮ್ಮ ಒಂದು ಆಲೋಚನೆ ಹೇಗೆ ನವೀಕರಣಗೊಳ್ಳುತ್ತದೆ? Okay, by fellowshipping with the Holy Spirit. ಪವಿತ್ರಾತ್ಮನ ಜೊತೆ ಒಂದು ಅನುಬಂಧದಿಂದ by meditating the word of ದೇವರ God. ವಾಕ್ಯವನ್ನು ನಾವು ಧ್ಯಾನಿಸುವುದರಿಂದಲೇ ಇದು ನಡೆಯುವಂತದ್ದಾಗಿದೆ. Worshiping the Lord. ಆರಾಧನೆಯನ್ನು ಮಾಡುವುದರಿಂದ, ದೇವರನ್ನು ಆರಾಧಿಸುವುದರಿಂದ, and being in the fellowship of the believers. ಮತ್ತು ವಿಶ್ವಾಸಿಗಳ ಒಂದು ಅನ್ಯೋನ್ಯತೆಯಲ್ಲಿ ನಾವಿರುವುದರಿಂದ, ಅವರ ಸಹವಾಸದಲ್ಲಿ ನಾವಿರುವುದರಿಂದ ನಾವು ಶುದ್ಧೀಕರಣಗೊಳ್ಳಬಹುದು. Praise the Lord. Praise the Lord. Okay, so what is the difference between false gospel and true gospel? ತಪ್ಪು ಸುವಾರ್ತೆ ಮತ್ತು ಸರಿಯಾದ ಸುವಾರ್ತೆಯ ಒಂದು ವ್ಯತ್ಯಾಸವೇನು? Okay, the true gospel is by grace alone. ಸತ್ಯವಾದ ಸುವಾರ್ತೆ ನಿಜವಾಗಿ ಆತನ ಕೃಪೆ, ಯೇಸು ಸ್ವಾಮಿ ಕೃಪೆಯಿಂದಲೇ ಬರುವಂತದ್ದಾಗಿದೆ. Praise God. Not by the works. ಅದು ಕಾರ್ಯಗಳಿಂದ ಆಗುವಂತದ್ದಲ್ಲ. But if you mix grace and works and you say your salvation will be by both grace and works, it is false gospel. ಯಾರಾದರೂ ನಿಮಗೆ ನಿಮ್ಮ ರಕ್ಷಣೆಯು ಕೃಪೆಯಿಂದಲೂ ನಿಮ್ಮ ಒಳ್ಳೆಯ ಕ್ರಿಯೆಗಳಿಂದಲೂ ನಡೆಯುವಂತದೆಂಬುದಾಗಿ ಹೇಳಿದ್ರೆ ಅದು ತಪ್ಪಾದ ಒಂದು ಸುವಾರ್ತೆ ಆಗಿದೆ. Praise God. So the true gospel says justification is salvation. Justification is salvation. ನೀತಿಯ ನಿರ್ಣಯವೇ ರಕ್ಷಣೆ ಎಂಬುದಾಗಿ ನಾವು ನೋಡ್ತೇವೆ. Okay, but the false gospel says sanctification is salvation. ತಪ್ಪಾದಂತಹ ಒಂದು ಸುವಾರ್ತೆ ಶುದ್ಧೀಕರಣವೇ ರಕ್ಷಣೆ ಎಂಬುದಾಗಿ ಹೇಳ್ತದೆ. So whenever you are sanctified, you are saved. Whenever you fall down, you are losing salvation. ನೀವು ಶುದ್ಧೀಕರಣಗೊಂಡಾಗ ನೀವು ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಶುದ್ಧೀಕರಣಗೊಳ್ಳದಿದ್ರೆ ಯಾವುದಾದ್ರೂ ತಪ್ಪು ಮಾಡಿದ್ರೆ ಇದ್ದೋದ್ರೆ ಏನಾಯ್ತು ರಕ್ಷಣೆ ಇಲ್ಲ ಎಂಬುದಾಗಿ ಹೇಳ್ತಾರೆ. So that is a false gospel. ಅದು ತಪ್ಪಾದಂತಹ ಸುವಾರ್ತೆ. Okay, in one statement if you have to say difference between true gospel and false gospel, what is it? ತಪ್ಪಾದ ಸುವಾರ್ತೆ ಸರಿಯಾದ ಸುವಾರ್ತೆಯ ಒಂದು ವ್ಯತ್ಯಾಸ ಒಂದು ವರ್ಡ್ ಅಲ್ಲಿ ನೀವು ಹೇಳುವುದಾದ್ರೆ, ಒಂದು ಪದದಲ್ಲಿ ಅದೇನಾಗ್ತದೆ? ತಪ್ಪಾದ ಸುವಾರ್ತೆ ಮನುಷ್ಯನ ಮೇಲೆ ರಕ್ಷಣಾ ಭಾರವನ್ನು ಹಾಕ್ತದೆ. Okay, the false gospel will put the pressure or burden of salvation on the people. ತಪ್ಪಾದ ಒಂದು ಸುವಾರ್ತೆ ಆ ಒಂದು ಭಾರವನ್ನ ಸುವಾರ್ತೆಯ ಭಾರವನ್ನ ಮನುಷ್ಯರ ಮೇಲೆ ಹಾಕ್ತದೆ, ರಕ್ಷಣೆಯ ಭಾರವನ್ನು ಮನುಷ್ಯರ ಮೇಲೆ ಹಾಕ್ತದೆ. Okay, but the true gospel, the burden of salvation is on God himself. ಆದ್ರೆ ಒಂದು ಸತ್ಯವಾದಂತಹ ರಕ್ಷಣೆ ಸುವಾರ್ತೆಯಲ್ಲಿ
ಭಾರವು ದೇವರ ಮೇಲೆವೇ ಇದೆ. ಓಕೆ, ರಕ್ಷಣೆಯ ಭಾರವು ಯಾರ ಮೇಲಿದೆ? ದೇವರ ಮೇಲೆ ಇದೆ. ಅವರೇ ನಮ್ಮನ್ನು ರಕ್ಷಿಸುವಂತವರು. ಪ್ರೈಸ್ ದ ಲಾರ್ಡ್. ಓಕೆ, ಸೊ ವಾಟ್ ಇಸ್ ಗ್ಲೋರಿಫಿಕೇಶನ್? ಮಹಿಮೆ ಪದವಿ ಎಂಬುದಾಗಿ ಹೇಳಿದ್ರೇನು? ಓಕೆ, ವೆನ್ ಕ್ರೈಸ್ಟ್ ಕಮ್ಸ್ ಅಗೈನ್, ಕ್ರಿಸ್ತನು ಮರು ಬಂದಾಗ ವಿಲ್ ಬಿ ಲಿಫ್ಟೆಡ್ ಅಪ್, ನಾವೆಲ್ಲರೂ ಮೇಲೆ ಎಬ್ಬಿಸಲ್ಪಡ್ತೇವೆ. ಓಕೆ, ಅಂಡ್ ವಿ ಆರ್ ಟ್ರಾನ್ಸ್ಲೇಟೆಡ್ ಇಂಟು ಗ್ಲೋರಿಯಸ್ ಬಾಡೀಸ್. ಮತ್ತು ನಾವು ಮಹಿಮೆಯ ಪದವಿಗೆ ಸೇರ್ಪಡಿಸ್ತೇವೆ. ಓಕೆ, ಪ್ರೈಸ್ ದ ಲಾರ್ಡ್. So Paul says that the one who are dead first, they'll be raised first. ಪೌಲನು ಹೇಳಿದಂತೆ ದೇವರ ವಾಕ್ಯದಲ್ಲಿ ಮೊದಲೇ ಸತ್ತವರು ಮೊದಲು ಹೇಳ್ತಾರೆ, and those who are in Christ who are alive, they'll be raised. ಕ್ರಿಸ್ತನಲ್ಲಿ ಇದ್ದವರು ಜೀವಿಸುವವರು ಅವರು ಮತ್ತೆ ಯೇಸುವಿನ ಜೊತೆ ಎತ್ತಲ್ಪಡ್ತಾರೆ. Praise the Lord. So you understood these 3 steps, right? ಈ 3 ಹಂತಗಳು ನಿಮಗೆ ಅರ್ಥವಾಯ್ತಲ್ಲ? So last time we discussed about confession of sins. ನಾವು ಕಳೆದ ಒಂದು ವಾರದಲ್ಲಿ ಪಾಪದ ಅರಿಕೆಯ ಕುರಿತಾಗಿ ಮಾತನಾಡಿದ್ವಿ. Okay, we discussed that salvation is by grace alone, by faith we receive it. ನಾವು ಚರ್ಚಿಸಿದ್ವಿ ಆ ಒಂದು ರಕ್ಷಣೆ ಕೃಪೆಯಿಂದಲೇ ವಿಶ್ವಾಸದಿಂದ ನಾವು ಸ್ವೀಕರಿಸುತ್ತೇವೆ, ರೈಟ್? ರಕ್ಷಣೆ ಯಾವುದರಿಂದ? ಕೃಪೆಯಿಂದ ಮಾತ್ರ. ಓಕೆ, ನಾವು ಅದನ್ನು ಹೇಗೆ ಸ್ವೀಕರಿಸ್ತೇವೆ? ವಿಶ್ವಾಸದಿಂದ. ಪ್ರೈಸ್ ದ ಲಾರ್ಡ್. ಸೊ ವೆನ್ ವಿ ಆರ್ ಸೇವ್ಡ್, ವಿ ಆರ್ ಜಸ್ಟಿಫೈಡ್, ವೈ ಡು ವಿ ನೀಡ್ ಕನ್ಫೆಷನ್ ಆಫ್ ಸಿನ್ಸ್? ನಾವು ರಕ್ಷಿಸಲ್ಪಟ್ಟಾಗ, ನಾವು ನೀತಿವಂತರೆಂಬುದಾಗಿ ಹೇಳಿದಾಗ ನಾವು ಯಾಕೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು? ಓಕೆ, ಸೊ ದಟ್ ಕಮ್ಸ್ ಇನ್ ದ ಸ್ಟೆಪ್ ಆಫ್ ಸ್ಯಾಂಕ್ಟಿಫಿಕೇಶನ್. ಅದು ಶುದ್ಧೀಕರಣದ ಹಂತದಲ್ಲಿ ಬರ್ತದೆ. ಪಾಪದ ಅರಿಕೆ ಶುದ್ಧೀಕರಣ ಹಂತದಲ್ಲಿ ಬರ್ತದೆ. Okay, so that is a sanctification step. ಅದೇ ಶುದ್ಧೀಕರಣದ ಒಂದು ಹಂತ. Okay, so today let's go a little more deeper. There are 2 scriptures that talk about confession of sins, right? 2 ವಾಕ್ಯಗಳು ಆ ಪಾಪದ ಅರಿಕೆಯ ಕುರಿತಾಗಿ ಮಾತನಾಡ್ತಾ ಇದೆ. Okay, so ಯಾವುದದು ವಾಕ್ಯಗಳು? ಫಸ್ಟ್ ಜಾನ್, 1ನೇ ಯೋಹಾನ, okay, 1:9. Okay, 1ನೇ ಯೋಹಾನ 1:9. Okay, ಇನ್ನೊಂದು ಜೇಮ್ಸ್, ಯಾಕೋಬ 5:16. Okay, so only 2 scriptures in the New Testament talk about confession of sins. 2 ಹೊಸ ಒಡಂಬಡಿಕೆಯಲ್ಲಿ 2 ವಚನ ಭಾಗಗಳು ಮಾತ್ರ ಆ ಒಂದು ಪಾಪದ ಅರಿಕೆಯ ಕುರಿತಾಗಿ ಮಾತನಾಡ್ತಾ ಇದೆ. Right? One is talking about confession to the Lord. ಒಂದು ದೇವರ ಬಳಿ ಆ ಪಾಪದ ಅರಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ರೆ, and second one is confessing sins to each other. ಎರಡನೇದು ನಮ್ಮ ಪಾಪದ ಅರಿಕೆ ಒಬ್ಬರಿಗೊಬ್ಬರು ಮಾಡುವಂತದ್ರ ಕುರಿತಾಗಿ ಹೇಳ್ತಾ ಇದೆ. Okay, so one is talking about to God. ಒಂದು ಪಾಪದ ಅರಿಕೆ ದೇವರ ಜೊತೆ ಮಾಡುವಂತದ್ದಾಗಿದೆ. To ಇನ್ನೊಂದು ಮನುಷ್ಯರ ಜೊತೆ ಅಥವಾ ವಿಶ್ವಾಸಿಗಳ ಜೊತೆ okay, ಪಾಪದ ಅರಿಕೆಯನ್ನು ಮಾಡುವಂತದ್ದಾಗಿದೆ. Right? So one is about our personal relationship with God. ಒಂದು ದೇವರ ಜೊತೆಗಿನ ನಮ್ಮ ಆತ್ಮಿಕವಾದ ಸಂಬಂಧದ ಕುರಿತಾಗಿ ಹೇಳಿದ್ರೆ, and the second one is about personal responsibility or taking responsibility for each other. ಎರಡನೇದಾಗಿ ನಮ್ಮ ಒಂದು ಬಾಧ್ಯತೆ, ಒಬ್ಬರಿ ಕುರಿತಾಗಿ ಒಬ್ಬರಿಗಿರುವಂತಹ ಒಂದು ಜವಾಬ್ದಾರಿಯ ಕುರಿತಾಗಿ ಮಾತನಾಡುವಂತದ್ದಾಗಿದೆ. Praise the Lord. Praise the Lord. And these 2 are not talking about salvation. ಇದು ಎರಡು ಕೂಡ ರಕ್ಷಣೆ ಕುರಿತಾಗಿ ಮಾತನಾಡ್ತಾ ಇಲ್ಲ. Okay, these 2 are in the step of sanctification. ಇದು ಎರಡು ಕೂಡ ಶುದ್ಧೀಕರಣದ ಹಂತದ ಕುರಿತಾಗಿ ಮಾತನಾಡ್ತಾ ಇದೆ. Okay, ಶುದ್ಧೀಕರಣ ಹಂತದಲ್ಲಿದ್ದೇವೆ ಎಲ್ಲರೂ ಕೂಡ, ರಕ್ಷಣೆ ಹೊಂದಿದ್ದೇವೆ, ಎಲ್ಲರೂ ಕೂಡ ಶುದ್ಧೀಕರಣ ಹಂತದಲ್ಲಿದ್ದೇವೆ. So in this process of sanctification we may fail, sometimes we may fall into sin sometimes. ಆ ಶುದ್ಧೀಕರಣದ ಒಂದು ಹಂತದಲ್ಲಿ ನಾವಿರುವಾಗ ಕೆಲವೊಂದು ಸಾರಿ ನಾವು ಜಯಿಸಬಹುದು, ಕೆಲವೊಂದು ಸಾರಿ ನಾವು ಬಿದ್ದು ಹೋಗಬಹುದು. Okay, sometimes we may sin. ಕೆಲವೊಂದು ಬಾರಿ ನಾವು ತಪ್ಪುಗಳನ್ನು ಕೂಡ ಮಾಡಬಹುದು, ಪಾಪವನ್ನು ಮಾಡಬಹುದು. Okay, but then in the process of the sanctification, ಆದರೆ ಆ ಒಂದು ಶುದ್ಧೀಕರಣದ ಒಂದು ಹಂತದಲ್ಲಿ we should always tell to yourself, or you should tell to yourself about your justification. ನೀವು ನಿಮ್ಮ ಕುರಿತಾಗಿ ನಿಮ್ಮಲ್ಲಿಯೇ ನೀತಿಯ ನಿರ್ಣಯದ ಕುರಿತಾಗಿ ಹೇಳಬೇಕಾಗಿದೆ. Praise God. You talk to yourself about your justification. ನಿಮ್ಮಲ್ಲಿ ನೀವು ಮಾತನಾಡಿ, ನಿಮಗೆ ನೀವು ಮಾತನಾಡಿ ನಿಮ್ಮ ನೀತಿವಂತಿಕೆಯ ಕುರಿತಾಗಿ. Praise the Lord. Shall we read the scripture portion, James 5:16? ಯಾಕೋಬ 5:16ನೇ ವಚನವನ್ನು ನಾವೆಲ್ಲ ಓದೋಣ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತರ ಅತ್ಯಾಸಕ್ತಿಯ ವಿಜ್ಞಾಪನೆಯು ಬಹು ಬಲವಾಗಿದೆ. Praise the Lord. ಸೊ ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿ. ಓಕೆ, ನೀತಿವಂತರ ವಿಜ್ಞಾಪನೆಯು ಬಹುಬಲ ಉಳ್ಳದಾಗಿದೆ. ಪ್ರೇಯರ್ ಆಫ್ ಅ ರೈಚಸ್ ಪರ್ಸನ್ ಇಸ್ ವೆರಿ ಪವರ್ಫುಲ್, availeth much or powerful. That meaning is powerful, right? ನೀತಿವಂತನ ಒಂದು ವಿಜ್ಞಾಪನೆಯು ಅತಿ ಶಕ್ತಿಯುಳ್ಳದಾಗಿದೆ ಎಂಬುದಾಗಿ ಬರೆದಿದೆ. ಓಕೆ, ಪ್ರೇಯರ್ ಆಫ್ ರೈಚಸ್ ಪರ್ಸನ್, ಒಂದು ನೀತಿವಂತನ ಪ್ರಾರ್ಥನೆಯು ತುಂಬಾ ಬಲವುಳ್ಳದಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Praise the Lord. Okay,
So prayer of a righteous person is powerful, it says. ನೀತಿವಂತನ ಪ್ರಾರ್ಥನೆಯು ಬಲವುಳ್ಳದಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. Okay, but it is also saying, the previous verse says, confess sins to one another, pray for each other. ಆ ಹಿಂದಿನ ಒಂದು ವಚನ ಭಾಗವನ್ನು ನಾವು ನೋಡೋದಾದ್ರೆ ಅದರಲ್ಲಿ ಬರೆಯಲ್ಪಟ್ಟಿದೆ, ನಾವು ಒಬ್ಬರಿಗೊಬ್ಬರು ನಮ್ಮ ಪಾಪದ ಅರಿಕೆಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಎಂಬುದಾಗಿ. Okay, if you are confessing your sin to each other, ನೀವು ಒಬ್ಬರಿಗೊಬ್ಬರು ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವುದಾದ್ರೆ, okay, who is this righteous person who's praying? ಈ ನೀತಿವಂತನು ಯಾರು ಪ್ರಾರ್ಥಿಸುವಾತನು? It is saying that you confess your sins to each other, pray for each other. That means that ಇಬ್ಬರು ಕೂಡ ಪಾಪ ಮಾಡಿದವರೇ, ಅವರ ಪಾಪಗಳು ಇವರಿಗೆ ಅರಿಕೆ ಮಾಡುತ್ತಾ, ಅಂದ್ರೆ ಸಹಾಯ ಮಾಡುತ್ತಾ, ನನಗೆ ಈ ಸಮಸ್ಯೆ ಇದೆ, ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳುತ್ತಾ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ತಿದ್ದೇವೆ. ಮತ್ತೆ ನೆಕ್ಸ್ಟ್ ವರ್ಸ್ ಹೇಳ್ತದೆ, ನೀತಿವಂತನ ಪ್ರಾರ್ಥನೆ ಬಲವುಳ್ಳದ್ದು ಶಕ್ತಿ ಉಳ್ಳವಂತದ್ದು, ಬಲವಾಗಿದೆ ಎಂಬುದಾಗಿ, ರೈಟ್? Prayer of a righteous person is powerful, but previous verse it is saying that confess to each other, pray for one another. So who is this righteous person? ಹಾಗಾದ್ರೆ ಈ ನೀತಿವಂತನು ಯಾರು? Yeah, both are same, right? Yeah, praise the Lord. See, the one who is confessing sin is also the person who is righteous. ಯಾರು ಪಾಪದ ಅರಿಕೆಯನ್ನು ಮಾಡ್ತಾರೆ ಅವರು ಕೂಡ ನೀತಿವಂತರು ಎಂಬುದಾಗಿ ವಚನ ಭಾಗದಿಂದ ನಾವು ತಿಳಿಯಬೇಕಾಗಿದೆ. Okay, because the righteousness is by justification. ಯಾಕಂದ್ರೆ ನೀತಿವಂತಿಕೆಯು ನೀತಿಯ ನಿರ್ಣಯದಿಂದ ಬಂದಂತದ್ದಾಗಿದೆ. Praise the Lord. Praise the Lord. It came by the faith in Jesus Christ. ಅದು ಯೇಸು ಕ್ರಿಸ್ತನಲ್ಲಿ ನಾವಿಟ್ಟ ನಂಬಿಕೆಯಿಂದ ಬಂದಂತದ್ದಾಗಿದೆ. Praise God. Praise the Lord. So that's why this verse is saying that confess sins to each other, pray for each other. ಆದುದರಿಂದ ಈ ವಚನ ಹೇಳ್ತಾ ಇದೆ, ಒಬ್ಬರಿಗೊಬ್ಬರು ಪಾಪದ ಅರಿಕೆ ಮಾಡಿರಿ, ಅದೇ ರೀತಿಯಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. Okay, and it is also saying the prayer of righteous person is powerful. ಅದೇ ವಚನದಲ್ಲಿ ಬರೆದಿದೆ, ನೀತಿವಂತರ ಪ್ರಾರ್ಥನೆಯು ಶಕ್ತಿಯುತವಾದದ್ದು ಎಂಬುದಾಗಿ. Okay, that means that the person, although he is praying for somebody's sin and somebody is praying for his sin, he is still righteous because of what Christ has done. ಅಂದರೆ ಯಾರು ಒಬ್ಬನ ಪಾಪಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ, ಅದೇ ರೀತಿಯಾಗಿ ಅವನ ಪ್ರಾರ್ಥನೆಗೆ ಪ್ರಾರ್ಥಿಸಲ್ಪಡುತ್ತದೋ ಅವರಿಬ್ಬರು ನೀತಿವಂತರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾಕೆ? ಕ್ರಿಸ್ತನು ಮಾಡಿರುವ ಕಾರ್ಯದಿಂದ. Praise the Lord. Because of what Christ has done, you are sealed as righteous person. ಕ್ರಿಸ್ತನು ಮಾಡಿದ ಕ್ರಿಯೆಯಿಂದ ನೀವು ನೀತಿವಂತರಾಗಿ ಪರಿಗಣಿಸಲ್ಪಟ್ಟಿದ್ದೀರಾ. Amen. Amen. Praise God. So Praise many God. times we have a different thought about ourselves. ನಮ್ಮ ಕುರಿತಾಗಿ ಹಲವಾದಂತ ಆಲೋಚನೆಗಳು ನಾವು ಮಾಡ್ತೇವೆ. Some doubts we already thought about those, right? ಕೆಲವು Earlier. ಸಂದೇಹಗಳು ನಮ್ಮ ಕುರಿತಾಗಿ ನಾವು ನೋಡುವಂತದ್ದಾಗಿದೆ. When you come to communion, for example, when you come for communion, ಕರ್ತನ ಮೇಜಿಗೆ ನೀವು ಬರುವಾಗ ಉದಾಹರಣೆಗೆ, okay, so there is a doubt whether I am a sinner or I am a righteous ಆ person. ಸಂದೇಹ ನಿಮ್ಮಲ್ಲಿ ಇರುತ್ತದೆ, ನಾನು ನೀತಿವಂತನೋ ಅಥವಾ ಪಾಪಿಯೋ ಎಂಬುದಾಗಿ. Am I a sinner? I am a righteous person. Who am I in this? ನಾನು ನೀತಿವಂತನೋ ಅಥವಾ ನಾನು ಪಾಪಿಯೋ ಎಂಬುದಾಗಿ ಆ ಒಂದು ಸಂದೇಹ ನಮ್ಮ ಮನಸ್ಸಲ್ಲಿರ್ತದೆ. And Bible also says that ಅಯೋಗ್ಯವಾಗಿ ಇದರಲ್ಲಿ ಭಾಗವಹಿಸಬೇಡಿ, right? Don't take part in this in an unworthy manner, it is saying. ಅಯೋಗ್ಯವಾಗಿ ಇದರಲ್ಲಿ ನೀವು ಭಾಗಿಗಳಾಗಬಾರದು ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ. So we have a doubt in our heart. ನಮ್ಮ ಹೃದಯದಲ್ಲಿ ಆ ಒಂದು ಸಂದೇಹ ಕೂಡ ನಮಗಿದೆ, whether I am worthy or unworthy. ನಾನು ಬಾಧ್ಯನೋ ಅಥವಾ ಬಾಧ್ಯತೆಗೆ ಯೋಗ್ಯನೋ ಅಥವಾ ಅಯೋಗ್ಯನೋ ಎಂಬುದಾಗಿ. Okay, am I worthy or am I unworthy person? What is the worthy way of taking the communion? ಯೋಗ್ಯವಾಗಿ ಕರ್ತನ ಮೇಜಿಗೆ ಬರುವಂತದ್ದು ಎಂಬುದಾಗಿ ಹೇಳಿದ್ರೆ ಏನು? What is that? ಏನು? So there Paul writes saying that you check yourself, he's saying. ಅದುದರಿಂದ ಪೌಲನು ಹೇಳ್ತಾ ಇದ್ದಾನೆ, ನೀವು ನಿಮ್ಮನ್ನ ಪರೀಕ್ಷಿಸಿ ನೋಡಿರಿ. What you have to check yourself? ನೀವೇನನ್ನ ಪರೀಕ್ಷಿಸಬೇಕಾಗಿದೆ? Are you standing in the justification or you are saying that I did so many of sins, I am not righteous person? ನೀವು ನೀತಿಯ ನಿರ್ಣಯದಲ್ಲಿ ನಿಂತಿದ್ದೀರೋ ಅಥವಾ ಇಷ್ಟು ಪಾಪಗಳನ್ನ ನಾನು ಮಾಡಿದ್ದೇನೆ, ನಾನು ನೀತಿವಂತನಲ್ಲ ಎಂಬುದಾಗಿ ನೀವು ಆಲೋಚಿಸ್ತಾ ಇದ್ದೀರೋ? Many times in our mind we are still sinners. ನಮ್ಮ ಹಲವಾರು ಸಾರಿ ನಮ್ಮ ಮನಸ್ಸಿನಲ್ಲಿ ನಾವು ಇನ್ನೂ ಪಾಪಿಗಳೇ ಎಂಬುದಾಗಿ ನಾವು ಆಲೋಚಿಸ್ತೇವೆ. We have the information, good information is there. ಒಂದು ವಾಕ್ಯದ ಒಂದು ಅರಿವು ನಮಗೆ ಇದೆ. We all know that we are justified by faith. ನಮಗೆ ಗೊತ್ತುಂಟು ನಂಬಿಕೆಯಿಂದ ನಾವು ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. We have the information in the mind. ಆ ಒಂದು ಜ್ಞಾನವು ನಮ್ಮ ಮನಸ್ಸಿನಲ್ಲಿದೆ. But your heart is not accepting it. ಆದ್ರೆ ನಿಮ್ಮ ಹೃದಯವು ಅದನ್ನು ಸ್ವೀಕರಿಸ್ತಾ ಇಲ್ಲ. That's why we have lot of doubts. ಆದುದರಿಂದ ಸಂದೇಹಗಳು ನಮಗೆ ಬರುವುದು ಸಹಜ. I was going to a church. I mean, like when I was a child, I was raised up in this certain church. ನಾನು ಚಿಕ್ಕವನಾಗಿರುವಾಗ ಒಂದು ಸಭೆಯಲ್ಲಿ ನಾನು ಬೆಳೆಯುತ್ತಾ ಬಂದೆ. That church believed that even wife and husband being together is also sinful. ಆ ಸಭೆಯು ಹೀಗೆ ಆಲೋಚಿಸ್ತಾ ಇತ್ತು, ಗಂಡ ಹೆಂಡತಿ ಒಟ್ಟಾಗಿರುವಂತದ್ದು ಕೂಡ ಪಾಪ ಎಂಬುದಾಗಿ. So whenever they are together, next day they were not leading worship. ಅವರು ಜೊತೆಯಾಗಿದ್ದ ಪಕ್ಷದಲ್ಲಿ ನೆಕ್ಸ್ಟ್ ದಿನ ಅವರು ಆರಾಧನೆ ನಡೆಸ್ತಾ ಇರಲಿಲ್ಲ. Because they thought they are sinners. ಯಾಕಂದ್ರೆ ಅವರು ಅನ್ನಿಸ್ತಾ ಇದ್ರು ಅವರು ಪಾಪಿಗಳೆಂಬುದಾಗಿ. Okay, is that what Bible says? ಸತ್ಯವೇದವು ಇದು ಹೇಳ್ತದಾ? What does Bible talk about wife and husband? ಸತ್ಯವೇದ ಏನು ಹೇಳ್ತಾ ಇದೆ? ಮಾನ್ಯವಾದದ್ದು. Praise the Lord. It is praiseworthy. ದಾಂಪತ್ಯವು ಮಾನ್ಯವಾದದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. They are one body. ಅವರು ಒಂದೇ ದೇಹವಾಗಿದ್ದಾರೆ. Praise the Lord. So when Bible is talking so beautiful about the marriage, our mind is saying
oh, maybe this is sin. ದಾಂಪತ್ಯದ ಕುರಿತಾಗಿ ಇಷ್ಟು ಸುಂದರವಾಗಿ ಸತ್ಯವೇದ ಹೇಳುವಾಗ ನಾವು ಆಲೋಚಿಸ್ತೇವೆ ಇದು ಪಾಪ ಸ್ವಭಾವವೇನೋ ಎಂಬುದಾಗಿ. Even the world also teaches in the same way. ಲೋಕವು ಕೂಡ ಇದೇ ನಿಮಗೆ ಕಲಿಸುವಂತದ್ದಾಗಿದೆ. The moral standard in the world is different. Okay? ನೈತಿಕತೆ, ಲೋಕದ ನೈತಿಕತೆ ವಿಭಿನ್ನವಾಗಿದೆ. It also teaches you that you are a sinner. ಅದು ಕೂಡ ನೀನು ಪಾಪಿ, ಇದು ತಪ್ಪು ಎಂಬುದಾಗಿ ನಿಮಗೆ ಹೇಳುವಂತದ್ದಾಗಿದೆ. It will also say that oh, ಏನ್ ನೀನು ಚರ್ಚ್ಗೆ ಹೋಗ್ತಿದ್ಯಾ, ನಿನ್ನೆನೇ ಎಲ್ಲ ತಪ್ಪು ಮಾಡಿದಿ. They will talk like that. Okay, so they point out at your mistakes, saying that you're behaving as if you're a saint. ನಿನ್ನ ತಪ್ಪುಗಳನ್ನು ಅವರು ನಿಮಗೆ ಕೈ ಬೆರಳೆತ್ತಿ ತೋರಿಸಿ ನೀನು ಒಂದು ಪಾದ್ರಿಯಾಗಿ ಬಿಹೇವ್ ಮಾಡ್ತಿದೆಯಲ್ಲ ಎಂಬುದಾಗಿ ಹೇಳ್ಬೋದು. Okay, we grew up in that environment. ನಾವು ಅದೇ ಒಂದು ಸರೌಂಡಿಂಗ್ ಅಲ್ಲಿ, ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದು ಬಂದಿದ್ದೇವೆ. So although we have information in the mind, ನಮ್ಮ ಮನಸ್ಸಿನಲ್ಲಿ ಆ ಒಂದು ಜ್ಞಾನ ನಮಗಿದ್ರು ಕೂಡ our heart is not accepting. ನಮ್ಮ ಹೃದಯವು ಈ ಒಂದು ಜ್ಞಾನವನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. Our heart is not is not always able to realize our position in Christ Jesus. ನಮ್ಮ ಹೃದಯವು ನಾವು ಕ್ರಿಸ್ತನಲ್ಲಿ ಯಾವ ಒಂದು ಸ್ಥಾನದಲ್ಲಿದ್ದೇವೆ ಎಂಬುದಾಗಿ ಗ್ರಹಿಸ್ತಾ ಇಲ್ಲ. So that's why we many times fail to live a victorious life, because in our heart we are already fallen. ಯಾಕಂದ್ರೆ ಅದೇ ಒಂದು ಆಲೋಚನೆಯ ನಿಮಿತ್ತವಾಗಿ ಹಲವೊಂದು ಬಾರಿ ನಾವು ಜಯಶಾಲಿಯಾದ ಜೀವಿತವನ್ನು ಜೀವಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ನಮ್ಮ ಆಲೋಚನೆಯಲ್ಲಿ ನಾವು ಆಗ್ಲೇ ಬಿದ್ದು ಹೋಗಿದ್ದೇವೆ. But what if every moment you realize that you are the righteous person in ಆದರೆ Christ? ಆಲೋಚಿಸಿರಿ, ಪ್ರತಿಯೊಂದು ಕ್ಷಣ ನಾನು ನೀತಿವಂತನು ಎಂಬುದಾಗಿ ನೀವು ಆಲೋಚಿಸಿದ್ರೆ ಹೇಗಿರುತ್ತದೆ? The Bible says that prayer of a righteous person is powerful. ಸತ್ಯವೇದ ಹೇಳ್ತದೆ ನೀತಿವಂತನ ಒಂದು ಪ್ರಾರ್ಥನೆಯು ಅತಿ ಬಲವುಳ್ಳದು ಎಂಬುದಾಗಿ. But we sometimes think that only when the man of God or woman of God prays, that prayer is powerful, not my prayer. ಆದ್ರೆ ಕೆಲವೊಂದು ಬಾರಿ ನಾವು ಆಲೋಚಿಸ್ತೇವೆ ಸಭಾಪಾಲಕರು ಅಥವಾ ದೇವ ಮನುಷ್ಯರು ಪ್ರಾರ್ಥಿಸಿದಾಗ ಮಾತ್ರ ಆ ಪ್ರಾರ್ಥನೆ ಶಕ್ತಿಯುತವಾದದ್ದು ಎಂಬುದಾಗಿ. Or sometimes we feel that if we go to some convention or a prayer meeting, that prayer is powerful than my prayer. ಕೆಲವೊಂದು ಸಾರಿ ಒಂದು ಮೀಟಿಂಗ್ ಕೂಟಕ್ಕೆ, ಪ್ರಾರ್ಥನೆ ಕೂಟಕ್ಕೆ ನಾವು ಹೋದ್ರೆ, ಕನ್ವೆನ್ಷನ್ಗೆ ಹೋದ್ರೆ ಮಾತ್ರ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುತ್ತದೆ ಎಂಬುದಾಗಿ ನಾವು ಆಲೋಚಿಸ್ತೇವೆ. But God is not partial. ಆದ್ರೆ ದೇವರು ಪಕ್ಷಪಾತಿ ಅಲ್ಲ. God's word is not partial. ದೇವರ ವಾಕ್ಯ ಪಕ್ಷಪಾತವಲ್ಲದ ವಾಕ್ಯ. Praise the Lord. When it says that prayer of righteous person is powerful, ದೇವರ ನೀತಿವಂತನ ಪ್ರಾರ್ಥನೆಯು ಶಕ್ತಿಯುತವಾದದ್ದು ಎಂಬುದಾಗಿ ದೇವರ ವಾಕ್ಯ that ಹೇಳಿದಾಗ means your prayer is powerful. ಅಂದ್ರೆ ನಿಮ್ಮ ಪ್ರಾರ್ಥನೆ ಶಕ್ತಿಯುತವಾದದ್ದು ಎಂಬುದಾಗಿ ಅರ್ಥ. Hallelujah. Hallelujah. How powerful is it? ಎಷ್ಟು ಶಕ್ತಿಯುತವಾಗಿದೆ? The previous verse we read, no? ಹಿಂದಿನ ವಚನವನ್ನ ನಾವು ಓದಿದ್ವಿ ನೋಡಿ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ, ಅವರ ಪಾಪಗಳ ಕುರಿತಾಗಿ ಪ್ರಾರ್ಥನೆ ಮಾಡಿದೆ. ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಇನ್ನೊಬ್ಬರನ್ನು ಪಾಪದಿಂದ ಬಿಡಿಸುವಷ್ಟು ಶಕ್ತಿ ಇದೆ. Praise the Lord. Praise God. Are you understanding? Your prayer is so powerful that the previous verse says pray for each other's sins, right? And now it says that prayer of a righteous person is powerful, right? That means your prayer has so much authority that even the person in the bondage can be delivered. ನಿಮ್ಮ ಆ ವಚನದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಹೇಳ್ತಾ ಇದೆ ಒಬ್ಬರಿಗೊಬ್ಬರು ನೀವು ಪ್ರಾರ್ಥಿಸಿ, ಅದೇ ನೀತಿವಂತರ ಪ್ರಾರ್ಥನೆ ಬಲ ಉಳ್ಳದು ಎಂಬುದಾಗಿ. ಅದೇ ರೀತಿಯಾಗಿ ನಾವು ನೋಡೋದಾದ್ರೆ ನೀವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿದಾಗ ನಿಮ್ಮ ಪ್ರಾರ್ಥನೆಯು ಎಷ್ಟು ಬಲ ಉಳ್ಳದಾಗಿದೆ ಎಂಬುದಾಗಿ ಹೇಳಿದ್ರೆ ಬಂಧನಲ್ಲಿದ್ದವರನ್ನ ಬಿಡಿಸಲು ಅದು ಶಕ್ತಿಯನ್ನು ಹೊಂದಿದೆ. Praise God. Praise the Lord. We talked about some examples. What if somebody is smoking? Can that person come to church? ಕೆಲವು ಉದಾಹರಣೆಗಳ ಕುರಿತಾಗಿ ನಾವು ಚರ್ಚಿಸಿದ್ವಿ. ಯಾರಾದರೂ ಧೂಮಪಾನ ಮಾಡ್ತಾ ಇದ್ರೆ ಅವರು ಸಭೆಗೆ ಬರ್ಬೋದಾ ಎಂಬುದಾಗಿ. Or if somebody did some mistake, can they take part in communion? ಯಾರಾದ್ರೂ ತಪ್ಪನ್ನು ಮಾಡಿದ್ರೆ ಅವರು ರಾತ್ರಿ ಒಂದು ಕರ್ತನ ಮೇಜನ್ನ ಪ್ರವೇಶಿಸಬಹುದಾ ಎಂಬುದಾಗಿ. Okay, we talked about these questions, right? ಈ ಎಲ್ಲ ಪ್ರಶ್ನೆಗಳ ಕುರಿತಾಗಿ ನಾವು ಚರ್ಚಿಸಿದ್ವಿ. We also talked about unseen sins. ಕಣ್ಣಿಗೆ ಕಾಣದ ಪಾಪದ ಕುರಿತಾಗಿ ಕೂಡ ನಾವು ಮಾತನಾಡಿದ್ವಿ. Okay, your prayer is so powerful. ನಿಮ್ಮ ಪ್ರಾರ್ಥನೆಯು ಎಷ್ಟು ಶಕ್ತಿಯುತವಾಗಿದೆ ಎಂಬುದಾಗಿ ಹೇಳಿದ್ರೆ the person who's a drunkard can be delivered. ಆಮೆನ್. ಆ ಒಂದು ಮತ್ತಿಗೆ ಒಳಗಾದ ಮನುಷ್ಯನು ಕೂಡ ಅದರಿಂದ ಬಿಡುಗಡೆ ಹೊಂದಬಹುದಾಗಿದೆ. Praise the Lord. Even the person who's continuously falling, he wants to be in Christ but he's not able to be in Christ, but your prayer is so powerful to deliver even such person. ನೀ ಕ್ರಿಸ್ತನಲ್ಲಿ ಇರ್ಲಿಕ್ಕೆ ಆಸಕ್ತಿ ಉಳ್ಳವನಾಗಿ ಒಬ್ಬ ಮನುಷ್ಯನು ಮತ್ತೆ ಬಿದ್ದು ಪಾಪದಲ್ಲಿ ಇದ್ರೂ ಕೂಡ ನಿಮ್ಮ ಪ್ರಾರ್ಥನೆ ಅವನನ್ನು ಸರಿಯಾದ ಒಂದು ಸ್ಥಾನಕ್ಕೆ ತರಬಹುದಾಗಿದೆ. Hallelujah. Hallelujah. But the problem is that we don't understand the justification properly. ಆದ್ರೆ ಸಮಸ್ಯೆ ಏನೆಂಬುದಾಗಿ ಹೇಳಿದ್ರೆ ನೀತಿಯ ನಿರ್ಣಯದ ಕುರಿತಾಗಿ ನಾವು ಇನ್ನೂ ಅರ್ಥೈಸಲಿಲ್ಲ. Okay, always our heart is going away from this idea. ಯಾವಾಗ್ಲೂ ನಮ್ಮ ಹೃದಯ ಈ ಒಂದು ಆಲೋಚನೆಯಿಂದ ದೂರ ಹೋಗ್ತಾ ಇದೆ. Okay, let's read one scripture portion. ನಾವು ಒಂದು ವಚನ ಭಾಗವನ್ನು ಓದೋಣ. 2 Corinthians 5:21. 2 ಕೊರಿಂಥ್ಯ 5:21 ವಚನ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. Amen. Praise the Lord. Praise Lord. See what Christ has done for us. ಕ್ರಿಸ್ತ ನಮಗೋಸ್ಕರ ಮಾಡಿದ್ದನ್ನ ನೋಡಿರಿ. So to set us as righteousness of God, ನಮ್ಮನ್ನ ಆ ನೀತಿವಂತನಾಗಿ ನಿರ್ಣಯಿಸಲು, okay, the one who does not know sin,
God had made him a sin. ಪಾಪವನ್ನು ಅರಿಯದ ಮನುಷ್ಯನನ್ನ ಪಾಪಿಯನ್ನಾಗಿ ನಿರ್ಣಯಿಸಿದ್ದನ್ನ ನಾವು ನೋಡ್ತೇವೆ. Okay, that means that Jesus, who knew no sin, ಅಂದ್ರೆ became ಯೇಸು sin for ಸ್ವಾಮಿ us. ಪಾಪವನ್ನು ಅರಿಯದ ಯೇಸು ಸ್ವಾಮಿ ನಮಗೋಸ್ಕರ ಪಾಪಿಯಾದನು ಎಂಬುದಾಗಿ. Praise the Lord. He has become sin for us so that we will be called as righteous. ಆತನು ನಮಗೋಸ್ಕರ ಪಾಪವಾದನು ಯಾಕೆಂಬುದಾಗಿ ಹೇಳಿದ್ರೆ ನಾವು ನೀತಿವಂತರೆಂಬುದಾಗಿ ನಿರ್ಣಯಿಸಬೇಕೆಂಬುದಾಗಿ. Praise the Lord. Praise the Lord. That means that whatever payment supposed to be paid for our righteousness is paid. ಅಂದರೆ ನಮ್ಮ ನೀತಿವಂತಿಕೆಗೆ ಕೊಡತಕ್ಕ ಸಂಬಳವು ಆಗಲೇ ಕೊಡಲ್ಪಟ್ಟಿದೆ. Okay, ಕ್ರಯವು ಕೊಡಲ್ಪಟ್ಟಿದೆ ಎಂಬುದಾಗಿ ಅರ್ಥ. ನಮ್ಮ ನೀತಿವಂತಿಗೆ ಕೊಡಲ್ಪಡಬೇಕಾದ ಕ್ರಯವು ಆಗಲೇ ಕೊಡಲ್ಪಟ್ಟಿದೆ ಎಂಬುದಾಗಿ. Praise God. He became sin. He died for us. He rose again. ಆತನು ನಮಗೋಸ್ಕರ ಪಾಪಿ ಎಂಬುದಾಗಿ ಎನಿಸಲ್ಪಟ್ಟನು, ಆತನು ಸತ್ತನು ಮತ್ತು ಹೂಣಲ್ಪಟ್ಟನು ನಮಗೋಸ್ಕರ. We are baptized into his death. ನಾವು ಆತನ ಮರಣದಲ್ಲಿ ನಾವು ದೀಕ್ಷಾ ಸ್ನಾನ ಹೊಂದಿದ್ದೇವೆ. Praise the Lord. So we are also dead, buried with that sin. ನಾವು ಕೂಡ ಆತನ ಒಂದು ಅದೇ ಒಂದು ಮರಣದಲ್ಲಿ ನಾವು ಕೂಡ ಹೂತು ಹಾಕಲ್ಪಟ್ಟಿದ್ದೇವೆ. Okay, and we rose up in his resurrection. ಮತ್ತು ಆತನ ಪುನರುತ್ಥಾನದಲ್ಲಿ ನಾವು ಕೂಡ ಎಬ್ಬಿಸಲ್ಪಟ್ಟಿದ್ದೇವೆ. We are new creation in Christ. ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ಆಗಿದ್ದೇವೆ. Praise the Lord. Praise the Lord. So you must understand today that righteousness cannot be earned at all. ನೀತಿವಂತಿಕೆ ಎಂಬುದಾಗಿ ಹೇಳುದು ನಾವು ಅದನ್ನು ಸಂಪಾದಿಸಲು ಸಾಧ್ಯವಿಲ್ಲ. Praise the Lord. Praise the Lord. You cannot do anything to earn it. ನೀವು ಏನು ಮಾಡಿದ್ರು ಅದನ್ನು ಸಂಪಾದಿಸಲು ಸಾಧ್ಯವಿಲ್ಲ. You cannot impress God or do something for God to obtain it. ನೀವು ದೇವರನ್ನ ಮೆಚ್ಚಿಸಿ ಇದನ್ನು ಸಂಪಾದಿಸಲು ಸಾಧ್ಯವಿಲ್ಲ. Or it is not like you do some good work, I'll give you chocolate. It's not like that. ಒಳ್ಳೆ ಕ್ರಿಯೆಗಳನ್ನು ಮಾಡಿ ಅಥವಾ ಏನಾದ್ರೂ ಕೊಟ್ಟು ಚಾಕ್ಲೇಟ್ ಕೊಟ್ಟು ನಾವು ಇದನ್ನ ಸಂಪಾದಿಸಲು ಸಾಧ್ಯವಿಲ್ಲ. Praise the Lord. Praise the Lord. See, think that you have some huge debt. ನೀವು ಆಲೋಚಿಸಿರಿ ನಿಮಗೆ ಒಂದು ದೊಡ್ಡ ಸಾಲವಿದೆ ಎಂಬುದಾಗಿ. Okay, like ನೀರವ್ ಮೋದಿ. ಅಂದ್ರೆ ನೀರವ್ ಮೋದಿ ರೀತಿಯಲ್ಲಿ ನಿಮಗೆ ಒಂದು ಸಾಲ ಇದೆ. ಎಷ್ಟು ಕೋಟಿ ಸಾಲ ಮಾಡಿ ಹೋಗಿದ್ದಾನೆ, ಓಡಿ ಹೋಗಿದ್ದಾನಲ್ಲ. ಕೋಟಿ ಸಾಲ ಮಾಡಿ ಅವರು ದೇಶವನ್ನು ಬಿಟ್ಟು ಹೋಗಿದ್ದಾರೆ. ಅವ್ರು ಯಾರು? ಬ್ಯಾಂಗ್ಳೂರ್ ಅವರು ವಿಜಯ್ ಮಲ್ಯ. ಓಕೆ, ಸಿ ಒಂದು ಸತಿ ಗವರ್ಮೆಂಟ್ ಇವರ ಸಾಲವೆಲ್ಲ ಕ್ಯಾನ್ಸಲ್ ಮಾಡ್ತಿದ್ದೇವೆ ಎಂಬುದಾಗಿ ಹೇಳುವಾಗ ಏನಾಗುತ್ತೆ? ವಾವ್, ಮತ್ತೆ ತಿರುಗಿ ಬರ್ತಾರಲ್ಲ. ಸಿ ಥಿಂಕ್ ದಟ್ ಯು ಹ್ಯಾವ್ ಬರ್ಡನ್, ಯುವರ್ ಪರ್ಸನಲ್ ಬರ್ಡನ್. ನೀವು ಆಲೋಚಿಸಿರಿ ನಿಮಗೆ ಇದೊಂದು ಸಾಲದ ಭಾರವಿದೆ ಎಂಬುದಾಗಿ. ಓಕೆ, ಇಫ್ ಸಡನ್ಲಿ somebody paid it off, removed from your, ಯಾರಾದ್ರೂ ಆ ಸಾಲವನ್ನು ನಿಮಗೋಸ್ಕರ ಕಟ್ಟಿದ ಪಕ್ಷದಲ್ಲಿ ಏನಾಗುತ್ತದೆ ಆಲೋಚಿಸಿರಿ. how free you will be. ನೀವೆಷ್ಟು ಒಂದು ಫ್ರೀ ಆಗಿರ್ಬೋದು, ಸ್ವತಂತ್ರವಾಗಿರ್ಬೋದು. More sala, more freedom, right? That's what Jesus also said. ಹೆಚ್ಚು ಸಾಲ ನೀಗಿಸಲ್ಪಟ್ಟವರಿಗೆ ಹೆಚ್ಚು ಬಿಡುಗಡೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಬಹುದಾಗಿದೆ. Praise God. Praise the Lord. Where the sin is abounding, grace superabounds. ಪಾಪವು ಹೆಚ್ಚಾದಲ್ಲಿ ಕೃಪೆಯೂ ಇನ್ನೂ ಅವ್ರ ಮೇಲೆ ಹೆಚ್ಚಾಗುತ್ತದೆ ಎಂಬುದಾಗಿ. Hallelujah. Hallelujah. Praise God. So that means that every time this your mind says that you are a sinner, remember that you are justified by faith. ಯಾವಾಗೆಲ್ಲ ನಿಮ್ಮ ಮನಸ್ಸಿಗೆ ನೀವು ಪಾಪಿ ಎಂಬುದ ಆಲೋಚನೆ ಬರುತ್ತದೋ ಆಗ ನೀವು ಆಲೋಚಿಸಿದ್ರೆ ನೀವು ನೀತಿಯಿಂದ ನಿರ್ಣಯಿಸಲ್ಪಟ್ಟಿದ್ದೀರಿ ಎಂಬುದಾಗಿ, ನೀತಿವಂತರು ಎಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೀರಾ. Praise the Lord. Praise the So Lord. we have right standing with God. ಆದುದರಿಂದ ನಾವು ಕ್ರಿಸ್ತನಲ್ಲಿ ಒಂದು ಸರಿಯಾದಂತಹ ಸ್ಥಾನವನ್ನು ಹೊಂದಿದ್ದೇವೆ. Before God, yeah. ದೇವರ ಮುಂದೆ, ದೇವರ ಮುಂದೆ ಸರಿಯಾದ ಒಂದು ಸ್ಥಾನದಲ್ಲಿ ನಾವು ನಿಂತಿದ್ದೇವೆ. Okay, what does that mean, right standing before God? ಕ್ರಿಸ್ತನಲ್ಲಿ ಸರಿಯಾದ ಪಕ್ಷದಲ್ಲಿ ನಾವು ನಿಂತಿದ್ದೇವೆ ಎಂಬುದಾಗಿ ಹೇಳಿದ್ರೇನು? ದೇವರ ಮುಂದೆ ಸರಿಯಾದ ಸ್ಥಾನದಲ್ಲಿ ನಿಲ್ಲುವಂಥದ್ದು, ಪೊಸಿಷನ್. ದೇವರ ಮುಂದೆ ನಾವು ಸರಿಯಾದಂತಹ ಒಂದು ಸ್ಥಾನದಲ್ಲಿ ನಿಂತಿದ್ದೇವೆ ಎಂಬುದಾಗಿ ಹೇಳಿದ ಅರ್ಥವೇನು? What does that mean? ಅದರ ಅರ್ಥ ಏನು? You are praise God, that is the very meaning of it. You are like God. ಅಂದ್ರೆ ನೀವು ದೇವರ ರೀತಿಯಲ್ಲಿಯೇ ಎಂಬುದಾಗಿ ಅರ್ಥ. Praise God. Praise the Lord. How Christ is, so are we. That is the meaning. How Christ is, so are we. ಕ್ರಿಸ್ತನು ಹೇಗೆ ಹಾಗೆ ನಾನು ಎಂಬುದಾಗಿ ಇದರ ಅರ್ಥ. Praise the Lord. Praise the Lord. See, right standing means ಸರಿಯಾದ ದೇವರಲ್ಲಿ ಸರಿಯಾದಂತಹ ಒಂದು ಸ್ಥಾನದಲ್ಲಿ ನಾವು ನಿಂತಿದ್ದೇವೆ ಎಂಬುದಾಗಿ ಹೇಳಿದ್ರೆ, if you want to draw one straight line, ನೀವೊಂದು ಸ್ಟ್ರೇಟ್ ಲೈನ್ ಅನ್ನ ಗೀಚಿದ್ರೆ how you will draw? ಹೇಗೆ ಗೀಚ್ತೀರಾ? I'll try to draw straight line, but it's not straight. ನಾನು ಸ್ಟ್ರೇಟ್ ಆದಂತ ಒಂದು ಗೆರೆಯನ್ನು ಗೀಚ್ತೇನೆ, ಆದ್ರೆ ಅದು ಸ್ಟ್ರೇಟ್ ಇಲ್ಲ. Okay, what we should do? ನಾವೇನ್ ಮಾಡ್ಬೇಕು? We take a scale, ಸ್ಕೇಲ್ ಅನ್ನು ತೆಗೆದುಕೊಂಡು ಅದನ್ನ ಅಳತೆ ಮಾಡಿ ನಾವು ಅದನ್ನ ಸ್ಕೇಲ್ ಸಹಾಯದಿಂದ ನಾವು ಗೀಚ್ತೇವೆ. Okay, so that straight line is in the right standing with the scale. ಅಂದ್ರೆ ಆ ಸ್ಕೇಲ್ ಮೂಲಕವಾಗಿ ಆ ಗೆರೆ ಸರಿಯಾದ ಒಂದು ಸ್ಥಾನದಲ್ಲಿದೆ ಎಂಬುದಾಗಿ ಅರ್ಥ. ಸ್ಕೇಲ್ ಹೇಗೆ ಸ್ಟ್ರೈಟ್ ಇದೆಯೋ ಆ ಲೈನ್ ಕೂಡ ಹಾಗೆ
ಸ್ಟ್ರೈಟ್ ಇದೆ. ಪ್ರೈಸ್ ದ Amen. ಲಾರ್ಡ್. ಸೊ ದಟ್ ಇಸ್ ದ ಮೀನಿಂಗ್ ಆಫ್ ರೈಟ್ ಸ್ಟ್ಯಾಂಡಿಂಗ್. ಅದೇ ದೇವರಲ್ಲಿ ಸರಿಯಾದಂತಹ ಸ್ಥಾನದಲ್ಲಿ ನಿಲ್ಲುವಂತದ ಅರ್ಥ. See all this building, all the corners are straight. ಈ ಬಿಲ್ಡಿಂಗ್ ನೋಡಿ ಎಲ್ಲ ಕಾರ್ನರ್ಗಳು ಸ್ಟ್ರೈಟ್ ಆಗಿವೆ. Okay, how they made straight? ಹೇಗೆ ಸ್ಟ್ರೈಟ್ ಮಾಡಿದ್ದಾರೆ ಇದನ್ನೆಲ್ಲ? How do they have big scale? ದೊಡ್ಡ ಒಂದು ಸ್ಕೇಲ್ ಇದೆಯಾ? They use plumb line, right? ಪ್ಲಮ್ ಲೈನ್ ಎಂಬುದಾಗಿ ಅವರು ಯೂಸ್ ಮಾಡ್ತಾರೆ. ಪ್ಲಮ್ ಲೈನ್ ಅಂದ್ರೆ ಮೊನ್ನೆ ಸಂಡೆ ಯಾರು ಹೇಳಿದ್ರಿ ಅಂತ ಅದು ಆ ತೂಕದ ಗುಂಡು Okay, ತೂಕದ ಎಂಬುದಾಗಿ ಗುಂಡು. Okay. ಉಪಯೋಗಿಸ್ತಾರೆ ಅದರ ಅಳತೆಯನ್ನ ನೋಡ್ಲಿಕ್ಕೆ. So that means that this pillar is according to the ತೂಕದ ಗುಂಡು, ಅಂದ್ರೆ- right? It is in the right standing with the plumb line. ಅಂದರೆ ಈ ಸ್ತಂಭಗಳು ತೂಪದ ಗುಂಡಿಯಿಂದ ಎಣಿಸಲ್ಪಟ್ಟಿದೆ. Okay, so they are, as it is straight, this is also straight. There's a meaning. ಅದು ಸ್ಟ್ರೈಟ್ ಆಗಿ ಇದ್ದ ಪಕ್ಷದಲ್ಲಿ ಇದು ಕೂಡ ಸ್ಟ್ರೈಟ್ ಆಗಿ ಸ್ತಂಭವು ನಿಲ್ಲಿಸಲ್ಪಟ್ಟಿದೆ. Praise the Lord. Praise the Lord. Today, right ಇವತ್ತು, now, ಈ okay, ಕ್ಷಣ, you are in the right standing with God. ಆಮೆನ್. ನೀವು ಕ್ರಿಸ್ತನಲ್ಲಿ ಸರಿಯಾದ ಒಂದು ಸ್ಥಾನದಲ್ಲಿ ಇದ್ದೀರಾ. Praise the Lord. However ದೇವರಲ್ಲಿ Christ ಸರಿ. is, so are you. ಆ ಕ್ರಿಸ್ತನು ಹೇಗೋ ಅದೇ ರೀತಿಯಾಗಿ ನೀವಿದ್ದೀರಾ. Praise the Lord. Praise the Lord. When the Lord looks us, God looks us, He looks us through Christ. ದೇವರು ನಮ್ಮನ್ನು ನೋಡಿದಾಗ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ನೋಡುವಂತವನಾಗಿದ್ದಾನೆ. Praise the Lord. Praise the Lord. As righteous and cleansed people. ಅಂದ್ರೆ ನೀತಿವಂತರು ಮತ್ತು ಶುದ್ಧಿಸಲ್ಪಟ್ಟವರಾಗಿ ಆತನು ನಮ್ಮನ್ನು ನೋಡ್ತಾರೆ. So Hebrews 4:16 says, ಇಬ್ರಿಯ 4:16 ಬರೆಯಲ್ಪಟ್ಟಿದೆ, come to the throne room of grace in boldness. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯದಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. Amen. Praise the Lord. Praise the Lord. ಹೇಗೆ ಬರ್ಬೇಕಂತೆ? ಧೈರ್ಯದಿಂದ. Praise God. To the throne room of grace, right? We come in boldness. ನಾವು ಆತನ ಒಂದು ಕೃಪಾ ಕೃಪಾ ಸಾನ್ನಿಧ್ಯಕ್ಕೆ ಧೈರ್ಯದಿಂದ ಬರೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ. Praise God. Praise the Lord. See, nobody can come to His throne of grace in boldness. It's not possible. ಯಾರು ಕೂಡ ಆತನ ಕೃಪಾ ಸಾನ್ನಿಧ್ಯಕ್ಕೆ ಒಂದು ಧೈರ್ಯದಿಂದ ಬರಲು ಸಾಧ್ಯವಿಲ್ಲ. In the Old Testament, nobody dared to go there. ಹಳೆ ಒಡಂಬಡಿಕೆಯಲ್ಲಿ ಯಾರಿಗೂ ಕೂಡ ಧೈರ್ಯವೇ ಇರಲಿಲ್ಲ ಒಂದು ಕೃಪಾ ಸಾನ್ನಿಧ್ಯಕ್ಕೆ ಹೋಗಲು. Only once in a year, the high priest can go. ವರ್ಷಕ್ಕೆ ಒಮ್ಮೆ ಆ ಮಹಾ ಯಾಜಕನು ಮಾತ್ರ ಹೋಗಲು ಅನುಮತಿ ಇತ್ತು. So him also, he has to make sacrifices and go. ಅದು ಕೂಡ ಆತನು ಶುದ್ಧೀಕರಿಸಿ ಆತನು ತ್ಯಾಗಗಳನ್ನು ಮಾಡಿ ಬಲಿ ಅರ್ಪಿಸಿ ಹೋಗ್ಬೇಕಾಗಿತ್ತು. Okay, and when he was going, they used to tie rope to his leg. ಆತನು ಹೋದಾಗ ಕಾಲಿಗೆ ಒಂದು ಸೊಂಟಕ್ಕೆ ಒಂದು ಹಗ್ಗವನ್ನ ಕಟ್ತಾ ಇದ್ರು. Okay, so they used to tie rope. ಸೊಂಟಕ್ಕೆ ಒಂದು ಹಗ್ಗವನ್ನು ಕಟ್ತಿದ್ರಂತೆ. Okay, so when he enters into the Holy of Holies, ಆತನು ಅತಿ ಪವಿತ್ರವಾದ ಸ್ಥಳಕ್ಕೆ ಪ್ರವೇಶಿಸುವಾಗ in case he is not forgiven, ಆತನು ಕ್ಷಮಿಸಲ್ಪಡದೇ ಇದ್ದ ಪಕ್ಷದಲ್ಲಿ he will die. ಆತನು ಸತ್ತು ಹೋಗ್ತಾನೆ. Nobody can enter inside to bring his dead body ಮತ್ತು out. ಯಾರು ಒಳಗೆ ಪ್ರವೇಶಿಸಿ ಆತನ ಮೃತದೇಹವನ್ನು ಹೊರಗೆ ತರಲು That's ಸಾಧ್ಯವಾಗುವುದಿಲ್ಲ. why they used to tie and send him inside. ಆದುದರಿಂದ ಸೊಂಟಕ್ಕೆ ಹಗ್ಗವನ್ನ ಕಟ್ಟಿ ಒಳಗೆ ಅವರನ್ನ ಬಿಡ್ತಾ ಇದ್ರಂತೆ. Nobody dares to go in the ಯಾರಿಗೂ presence of ಕೂಡ God. ದೇವರ ಪ್ರಸನ್ನತೆಗೆ ಹೋಗಲು ಧೈರ್ಯವಿರಲಿಲ್ಲ. Praise the Lord. Praise the Lord. That is how powerful is His presence. ಅಷ್ಟು ಶಕ್ತಿಯುತವಾಗಿರುತ್ತೆ ಒಂದು ದೇವರ ಪ್ರಸನ್ನತೆ. That is how holy is His presence. ಅದೇ ರೀತಿಯಾಗಿ ಅತಿ ಪವಿತ್ರವಾಗಿರುತ್ತೆ ದೇವರ ಪ್ರಸನ್ನತೆ. No sinner, no sin can enter. ಯಾವ ಪಾಪವು ಆತನ ಒಂದು ಸನ್ನಿಧಿಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. Okay, that's why ಆದುದರಿಂದ nobody can stand in front of throne of God in boldness. ಯಾರು ಕೂಡ ಆ ದಿವ್ಯ ಸಿಂಹಾಸನದ ಮುಂದೆ ಧೈರ್ಯದಿಂದ ನಿಲ್ಲಲು ಸಾಧ್ಯವಿಲ್ಲ. But here the writer is saying, ಆದರೆ ಇಲ್ಲಿ ಲೇಖಕರು ಬರೆದಿದ್ದಾರೆ in Hebrews 4:16, ಇಬ್ರಿಯ 4:16 enter His throne room in boldness. ಆತನ ದಿವ್ಯ ಸಾನ್ನಿಧ್ಯವನ್ನು ಧೈರ್ಯದಿಂದ ಪ್ರವೇಶಿಸಿರಿ ಎಂಬುದಾಗಿ. Praise the Lord. Praise the Lord. How is it possible? ಅದು ಹೇಗೆ ಸಾಧ್ಯ? Nobody can enter. ಯಾರಿಗೂ ಕೂಡ ಈ ಪ್ರವೇಶಿಸಲು ಸಾಧ್ಯವಿಲ್ಲ. Okay, but because of the sacrifice, eternal sacrifice of Jesus alone, ಯೇಸು ಕ್ರಿಸ್ತನು ಮಾಡಿದ ನಿತ್ಯತ್ವದ ಒಂದು ಅರ್ಪಣೆಯಿಂದ ನಾವು ಈ ಒಂದು ಅತಿ ಪವಿತ್ರವಾದ ಸ್ಥಳಕ್ಕೆ ಪ್ರವೇಶಿಸಲು ಸಾಧ್ಯವಾಗ್ತಾ ಇದೆ. praise the Lord. Praise the Hallelujah. Anytime, any moment of your life, however you are, you can enter into His presence because you are cleansed, you are clothed in His righteousness. ಯಾವ ಪರಿಸ್ಥಿತಿಯಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಆತನ ಪ್ರಸನ್ನತೆಗೆ ನೀವು ಪ್ರವೇಶಿಸಲು ಅರ್ಹರಾಗಿದ್ದೀರಾ. ಯಾಕಂದ್ರೆ ನೀವು ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೀರಾ. Amen. Amen. Let's read one more scripture portion. ಇನ್ನೊಂದು ವಚನ ಭಾಗವನ್ನು ನಾವು ಓದೋಣ. Philippians 3:9. ಫಿಲಿಪಿಯರಿಗೆ ಬರೆದ ಪತ್ರಿಕೆ 3:9 ವಚನ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ, ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠಗಳ ಫಲವಾಗಿರುವ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂತ, ಅಂದರೆ ಕ್ರಿಸ್ತನ ಮೇಲಿನ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. Okay, here the scripture says that Paul is saying that I no longer consider my own righteousness. ಪೌಲನು ಹೇಳ್ತಾ ಇದ್ದಾನೆ, ನಾನು ಇನ್ನು ಮುಂದೆ ನನ್ನ ನೀತಿವಂತಿಕೆಯನ್ನೇ ಪರಿಗಣಿಸ್ತಾ ಇಲ್ಲ. Okay, but only by
by the righteousness given by Christ. ಕ್ರಿಸ್ತನು ನನಗೆ ಕೊಟ್ಟ ನೀತಿವಂತಿಕೆಯ ಮೂಲಕವಾಗಿ ಮಾತ್ರ ನಾನಿಲ್ಲಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Righteousness that I got by having faith in Christ. ನಾನು ಕ್ರಿಸ್ತನ ನಂಬಿಕೆಯಿಂದ ಬಂದಂತಹ ನೀತಿವಂತಿಕೆಯ ಕುರಿತಾಗಿ ಮಾತನಾಡ್ತಾ ಇದ್ದೇನೆ. Praise the Lord. So this righteousness is a gift from God. ಈ ನೀತಿವಂತಿಕೆ ಎಂಬುದಾಗಿ ಹೇಳುವಂತದ್ದು ದೇವರಿಂದ ಬಂದಂತಹ ಉಡುಗೊರೆ ಆಗಿದೆ. So you must understand this. You should take it into your heart. ನಿಮಗೆ ಇದರ ಅರಿವಾಗಬೇಕು, ನೀವು ಇದನ್ನ ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಬೇಕಾಗಿದೆ. That's why we have confessions. ಆದುದರಿಂದ ಅರಿಕೆಗಳನ್ನ ನಾವು ಮಾಡ್ತೇವೆ. Okay, what are the confessions we are making? ನಾವೇನೆಲ್ಲ ಅರಿಕೆಗಳನ್ನ ಮಾಡ್ತೇವೆ? We confess that we are dead to sin, buried in Christ, rose up in his resurrection, we are new creation. ನಾವು ಪಾಪಕ್ಕೆ ಸತ್ತವರಾಗಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ನೂತನವಾದ ಸೃಷ್ಟಿಗಳಾಗಿದ್ದೇವೆ ಎಂಬ ಅರಿಕೆಯನ್ನು ನಾವು ಮಾಡ್ತೇವೆ. Okay, see Norman brother gives us confessions, right? ನಾರ್ಮನ್ ಬ್ರದರ್ ಅವರು ಕನ್ಫೆಷನ್ ಓದ್ತಾರೆ ಪ್ರತಿಯೊಂದು ಭಾನುವಾರ. What are those? ಅದೇನಾಗಿದೆ? Those are not simply some words that we are speaking. ಸುಮ್ಮನೆ ನಾವು ಮಾತನಾಡುವಂತ ನುಡಿಗಳವಲ್ಲ. That is our position in Christ. ಅದು ಕ್ರಿಸ್ತನಲ್ಲಿ ನಮಗಿರುವಂತಹ ಒಂದು ಸ್ಥಾನವಾಗಿದೆ. Hallelujah. Hallelujah. ಯಾಕೆ ಅದನ್ನು ನಾವು ಮತ್ತೆ ಹೇಳಬೇಕು? Why we have to say that again and again? We have to say that again and again, not only for proclamation, but you are telling to yourself what you are in Christ. ಇದನ್ನ ನಾವು ಮತ್ತೆ ಅರಿಕೆ ಮಾಡಬೇಕಾಗಿದೆ. ಯಾಕೆ ಮತ್ತೆ ಅರಿಕೆ ಮಾಡುವಂತದ್ದು ಯಾಕೆ? ಅದನ್ನು ನಾವು ನಮಗೋಸ್ಕರ ಜ್ಞಾಪಕಕ್ಕೆ ತರುವಂತದ್ದಾಗಿದೆ. Praise the Lord. Praise the Lord. Yeah, it is who we are in. ಇದೇ ನಾವು ಕ್ರಿಸ್ತನಲ್ಲಿ ಇರುತ್ತದೆ ಎಂಬುದಾದ ಕುರಿತಾಗಿ ಹೇಳುವಂತ ವಚನಗಳಾಗಿವೆ. Amen. So when we know it and we fill our heart with that every day, ನಮಗೆ ಇದರ ಅರಿವಾದಾಗ ಮತ್ತು ಈ ವಚನಗಳಿಂದ ನಮ್ಮ ಹೃದಯವನ್ನು ನಾವು ತುಂಬಿಸಿದಾಗ ದಿನನಿತ್ಯ, I tell you will slowly lose the desire for some sins. ಹಾಗೆ ನೀವು ಮಾಡಿದಾಗ ಪಾಪ ಮಾಡಬೇಕು ಎಂಬ ಒಂದು ಕೋರಿಕೆ ನಿಮ್ಮಿಂದ ಸತ್ತು ಹೋಗುತ್ತದೆ. Okay, the word of God says you are tempted by your own desires. ದೇವರ ವಾಕ್ಯ ಹೇಳ್ತಾ ಇದೆ, ನೀವು ನಿಮ್ಮ ಆಸೆಗಳ ನಿಮಿತ್ತವಾಗಿ ಶೋಧಿಸಲ್ಪಟ್ಟಿದ್ದೀರಾ ಎಂಬುದಾಗಿ. Okay, slowly the desires will become godly. ಮತ್ತು ನಿಮ್ಗೆ ಬರುವಂತಹ ಆಲೋಚನೆಗಳು ಅಥವಾ ಆಶೆಗಳು ದೇವರಿಂದ ಬರುವಂತಹ ಆಶೆಗಳು ಆಗುತ್ತದೆ. Okay, slowly it will turn into godly thoughts. ನಿಮ್ಮ ಆಲೋಚನೆಗಳು ದೇವರಿಂದ ಬರುವಂತಹ ಆಲೋಚನೆಗಳಾಗಿ ಪರಿಣಾಮವಾಗುತ್ತದೆ. Okay, Romans 5:17 will read. ರೋಮಾಪುರ 5:17 ಓದೋಣ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? Amen. Praise the Lord. Praise the Lord. See, this verse is saying that you will reign in life in Christ's righteousness. ಕ್ರಿಸ್ತನ ನೀತಿವಂತಿಕೆಯಲ್ಲಿ ನೀವು ಜೀವಿತದಲ್ಲೇ ಆಳ್ವಿಕೆ ಮಾಡ್ತೀರಾ ಎಂಬುದಾಗಿ ಬರೆಯಲ್ಪಟ್ಟಿದೆ. Amen. This righteousness of God is the key for everything. ದೇವರ ನೀತಿವಂತಿಕೆ ಎಲ್ಲದರ ಒಂದು ಬೀಗದ ಕೈಯಾಗಿದೆ. See, what is the key for all the problems in the world? ಎಲ್ಲಾ ಲೋಕದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಬೀಗದ ಕೈ ಯಾವುದು? Okay, or what is the source of all the problems in the world? ಅಥವಾ Sin. Yeah. ಪಾಪದ ನಿಮಿತ್ತವಾಗಿ ಎಲ್ಲಾ ಸಮಸ್ಯೆಗಳು ಈ ಲೋಕದಲ್ಲಿ ಬರುತ್ತದೆ ಅಲ್ಲ? Okay, every problem, every curse began with sin. ಎಲ್ಲ ಸಮಸ್ಯೆ, ಎಲ್ಲ ಶಾಪ, ಪಾಪವು ಈ ಲೋಕದಲ್ಲಿ ಬಂದದರ ನಿಮಿತ್ತವಾಗಿ ಆದಂತದ್ದಾಗಿದೆ. And that sin is ruling the world. ಆ ಪಾಪವು ಈ ಲೋಕದಲ್ಲಿ ಆಳ್ವಿಕೆ ಮಾಡುತ್ತಾ ಇದೆ. Now that sin is removed from you. ಆ ಪಾಪವು ನಿಮ್ಮಿಂದ ತೆಗೆದು ಹಾಕಲ್ಪಟ್ಟ ಪಕ್ಷದಲ್ಲಿ the source for all your problems is removed from you. ಅದಕ್ಕಿರುವಂತ ನಿಮ್ಮ ಸಮಸ್ಯೆಗಳಿಗಿರುವಂತ ಮೂಲ ನಿಮ್ಮಿಂದ ತೆಗೆಯಲ್ಪಟ್ಟಾಗ the authority that sin has over all your issues, it is removed from you. ಆ ಪಾಪಕ್ಕೆ ನಿಮ್ಮ ಮೇಲೆ ಇರುವಂತ ಆಳ್ವಿಕೆ ತೆಗೆಯಲ್ಪಟ್ಟಾಗ and righteousness is given, ಮತ್ತು ನೀತಿವಂತಿಕೆ ಅದರ ಒಂದು ಸ್ಥಾನದಲ್ಲಿ ಕೊಡಲ್ಪಟ್ಟಾಗ how much powerful you are. ಎಷ್ಟು ಶಕ್ತಿಯುತವಾಗಿ ನೀವಿರ್ತೀರಾ. Hallelujah. Hallelujah. That's why this verse is saying you will reign in life. ಅದೇ ಈ ವಚನ ಹೇಳ್ತಾ ಇದೆ, ನೀವು ಜೀವಿತದಲ್ಲಿ ಆಳ್ವಿಕೆ ಮಾಡ್ತೀರಾ. Praise the Lord. Praise the See, Lord. you are made into the image of Christ. ನೀವು ಕ್ರಿಸ್ತನ ಒಂದು ಇಮೇಜ್ ಅಲ್ಲಿ ಸ್ವರೂಪದಲ್ಲಿ ಮಾಡಲ್ಪಟ್ಟವರಾಗಿದ್ದೀರಾ. Praise the Lord. Praise the Lord. See, even if somebody is watching online, if you are thinking that you went far from God, ಯಾರಾದ್ರೂ ಆನ್ಲೈನ್ ವೀಕ್ಷಿಸುತ್ತಾ ಇದ್ದ ಪಕ್ಷದಲ್ಲಿ ನೀವು ಆಲೋಚಿಸ್ತಾ ಇರಬಹುದು, ನಾನು ದೇವರಿಂದ ದೂರವಾಗಿ ಹೋಗಿದ್ದೇನೆ ಎಂಬುದಾಗಿ. remember today that His grace and mercy are more powerful than your mistakes. ನೀವು ನಂಬಿರಿ, ನಿಮ್ಮ ಪಾಪಗಳ ನಿಮಿತ್ತ, ನಿಮ್ಮ ಪಾಪಗಳಿಗಿಂತ, ನಿಮ್ಮ ತಪ್ಪುಗಳಿಗಿಂತ ಆತನ ಕೃಪೆಯು ಮಿಗಿಲಾದದ್ದಾಗಿದೆ. Praise the Lord. Praise the Lord. See, just think about Jonah. ಯೋನನ ಕುರಿತಾಗಿ ಆಲೋಚಿಸಿರಿ. Prophet Jonah, right? ಪ್ರವಾದಿಯಾದಂತಹ ಯೋನನ If ಕುರಿತಾಗಿ you read ಆಲೋಚಿಸಿರಿ. the first chapter of Jonah, ಯೋನ ಪುಸ್ತಕದ ಮೊದಲನೇ ಅಧ್ಯಾಯ ನೀವು ಓದೋದಾದ್ರೆ, the third verse and fourth verse if you read, ಮೂರನೇ ನಾಲ್ಕನೇ ವಚನವನ್ನು ನೀವು ಜ್ಞಾನಿಸ್ತಾ the ಇದ್ರೆ, word of God says that God sent a word to Jonah saying that you go and preach to Nineveh that judgment is coming. ದೇವರ ವಾಕ್ಯ ಜೋನಗ್ ಬಂದಾಗ ಅಲ್ಲಿ ಬರೆಯಲ್ಪಟ್ಟಿದೆ, ನೀನು ಹೋಗಿ ನಿನವೆಯ ಜನರಿಗೆ ಹೇಳು, ದೇವರ ಒಂದು ತೀರ್ಪು ಅವರ ಮೇಲೆ ಬಂದಿದೆ ಎಂಬುದಾಗಿ. The third verse says that he took a ship and he was going in the opposite direction so that he can go away from God. ಮೂರನೇ ವಚನ ಹೇಳ್ತಾ ಇದೆ, ಅವನೊಂದು ಹಡಗು ತೆಗೆದುಕೊಂಡು ಅದರ
ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಎಂಬುದಾಗಿ. ಓಕೆ, ಅಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ದೇವರಿಂದ ದೂರ ಹೋಗಬೇಕೆಂಬುದಾಗಿ ಈ ಶಿಪ್ ನಲ್ಲಿ ಹೋಗ್ತಿದ್ದಾನಂತೆ, ರೈಟ್? ಸೊ ಇಟ್ಸ್ ಸೇಯಿಂಗ್ ದಟ್ ಟು ರನ್ ಅವೇ ಫ್ರಮ್ ಗಾಡ್ ಈಸ್ ಗೋಯಿಂಗ್ ಇನ್ ದಿ ಶಿಪ್. ದೇವರಿಂದ ಓಡಬೇಕೆಂಬುದಾಗಿ ಆಲೋಚಿಸಿಕೊಂಡು ಅವನ ಹಡಗು ತೆಗೆದುಕೊಂಡು ಬೇರೆ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಬಟ್ ಗಾಡ್ ಇಸ್ ಸೋ ಗ್ರೇಷಿಯಸ್, ರೈಟ್? ಆದ್ರೆ ದೇವರು ಎಷ್ಟು ಕೃಪಾಮಯನೆಂಬುದಾಗಿ The ಹೇಳಿದ್ರೆ 4th verse says he sent a mighty wind. 4ನೇ ವಚನ ಹೇಳ್ತಾ ಇದೆ ಒಂದು ತುಂಬಾ ಶಕ್ತಿಯುತವಾದಂತಹ ಗಾಳಿಯನ್ನ ಆತನು ಕಳಿಸ್ತಾನೆ. When the wind came, the ship was broken and it started to shake. ಬಿರುಗಾಳಿ ಬಂದಾಗ ಆ ಹಡಗು ಕದಲಿದಂತೆ ದೇವರ ವಾಕ್ಯ ಹೇಳ್ತದೆ. And all the people in the boat, ಆ ಹಡಗಿನಲ್ಲಿದ್ದಂತ ಎಲ್ಲಾ ಜನರು, everybody started to pray to their own gods. ಅವರವರ ದೇವರಿಗೆ ಪ್ರಾರ್ಥಿಸಲು ಶುರು ಮಾಡಿದ್ರಂತೆ. But Jonah was sleeping in the downstairs. ಅಲ್ಲಿ ಕೆಳಭಾಗದಲ್ಲಿ ಯೋನ ಮಾತ್ರ ನಿದ್ರಿಸ್ತಾ ಇದ್ದಂತೆ. ಇನ್ನೊಬ್ರು ಯಾರಾದ್ರೂ ನಿಮ್ಗೆ ನೆನಪಿದ್ದಾರಾ? ಅವರು ಕೂಡ ದೋಣಿಯಲ್ಲಿ ಹೋಗುವಾಗ ನಿದ್ರಿಸ್ತಾ ಇದ್ರು. ಯಾರವರು? ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಒಬ್ಬರು ದೇವರ ಚಿತ್ತ ಮಾಡುತ್ತಾ ರೆಸ್ಟ್ ತಗೊಳ್ತಿದ್ರು, ಇನ್ನೊಬ್ರು ದೇವರ ವಿರುದ್ಧವಾಗಿ ಹೋಗ್ತಾ ಅವ್ರು ಕೂಡ ರೆಸ್ಟ್ ತಗೊಳ್ತಾ ಇದ್ದಾರೆ. ಓಕೆ, ಸೊ ವಾಟ್ ಅ ಕಾಂಟ್ರಾಸ್ಟ್. ಸೊ ಹಿಯರ್ ಜೋನಾ ವಾಸ್ ಸ್ಲೀಪಿಂಗ್ ಅಂಡ್ ಎವ್ರಿಬಡಿ ವೆಂಟ್ ಅಂಡ್ ವೋಕ್ ಹಿಮ್ ಅಪ್. ಇಲ್ಲಿ ಯೋನನು ಮಲಗಿದ್ದದನ್ನು ನೋಡಿ ಹಡಗಿನಲ್ಲಿದ್ದ ಎಲ್ಲರೂ ಅವನನ್ನು ಎಬ್ಬಿಸಲು ಶುರು ಮಾಡಿದ್ರು. They put chits. Okay, ಅವರು ಈ ಚೀಟಿಗಳನ್ನ ಹಾಕಿದ್ರಂತೆ. They found out that Jonah is the problem, main ಯೋನ problem here. ಸಮಸ್ಯೆ ಆಗಿದ್ದಾನೆ ಎಂಬುದಾಗಿ ಆ ಚಿಟ್ಟಿನ ಮೂಲಕ ಅವರಿಗೆ ಗೊತ್ತಾಯ್ತು. You know what they did at the time? ಅವ್ರು ಏನ್ ಮಾಡಿದ್ರು ಗೊತ್ತಾ? 17th verse says that 17ನೇ ವಚನ ಹೇಳ್ತಾ ಇದೆ, they started to pray to the God of Jonah. ಯೋನನ ದೇವರಿಗೆ ಪ್ರಾರ್ಥಿಸಲು ಎಲ್ಲರೂ ಶುರು ಮಾಡಿದ್ರು ಎಂಬುದಾಗಿ. ಸ್ವಲ್ಪ ಹೊತ್ತು ಮುಂಚೆ ಏನ್ ಮಾಡ್ತಿದ್ರು? ಅವರವರ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು. ಈಗ ಯೋನನ್ ನೋಡಿದ ನಂತರ ಗೊತ್ತಾಯ್ತು ಇವರೇ ಸಮಸ್ಯೆ ಎಂಬುದಾಗಿ. ಯಾರ ಕಡೆ ತಿರ್ಕೊಂಡಿದ್ದಾರೆ? ನಿಜವಾದ ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ, ರೈಟ್? ಸಿ, ಈವನ್ ಇನ್ ಅವರ್ ರೆಬೆಲಿಯನ್ ಗಾಡ್ ಕ್ಯಾನ್ ಯೂಸ್ ಅಸ್. ನಮ್ಮ ಒಂದು ವ್ಯತಿರೇಕವಾದಂತಹ ಸ್ವಭಾವದಲ್ಲಿ ಕೂಡ ದೇವರು ನಮ್ಮನ್ನ ಉಪಯೋಗಿಸಬಹುದು ಎಂಬುದಾಗಿ ನಾವು ನೋಡ್ತೇವೆ ಈ ಒಂದು ಉದಾಹರಣೆ ಮೂಲಕ. ಬಟ್ ಗಾಡ್ ಇಸ್ ಸೋ ಗ್ರೇಷಿಯಸ್. ಆದ್ರೆ ದೇವರು ಎಷ್ಟು ಕೃಪಾಮಯನ ಎಂಬುದಾಗಿ ಹೇಳಿದ್ರೆ, threw him into the water. ಆ ಯೋನನನ್ನ ನೀರಿಗೆ ಹಾಕಿದ್ರು ಎಲ್ಲ ಜನರು. The fish came and swallowed him. ದೊಡ್ಡ ತಿಮಿಂಗಿಲ ಬಂದು ಅವನನ್ನ ನುಂಗಿ ಬಿಟ್ಟಿತ್ತು. And then it went back to the same place and spat him. ಅದೇ ಸ್ಥಳಕ್ಕೆ ಹೋಗಿ ಅದು ಕಕ್ಕಿತ್ತಂತೆ ಅವನನ್ನ. ಓಕೆ, ಎಲ್ಲಿ ಕಕ್ಕಿದೆ ಅವನ್ನ? ನಿನವೆ ಅಲ್ಲಿ ಅಲ್ಲ, ಎಲ್ಲಿ ಸ್ಟಾರ್ಟ್ ಮಾಡಿದಾನ ಅಲ್ಲಿಗೆ ತಿರುಗಿ ಬಂದ. ಓಕೆ, ಸೊ ಸಿ ದ ಶಿಪ್ ರೇಕ್, ದ ಸೈಕ್ಲೋನ್, ದ ತುಫಾನ್ ಅಂಡ್ ದ ಫಿಶ್, ಯು ಮೇ ಥಿಂಕ್ ದಟ್ ದಿಸ್ ಪನಿಷ್ಮೆಂಟ್ ಆಫ್ ಗಾಡ್, ಬಟ್ ಇಟ್ಸ್ ನಾಟ್. ನೀವು ಆಲೋಚಿಸಬಹುದು ಈ ಒಂದು ಪ್ರವಾಹ ಅಥವಾ ಬಿರುಗಾಳಿ ಅಥವಾ ಒಂದು ಹಡಗು ಶಿಪ್ರೆಕ್ ಆಗುವಂತದ್ದು ಅದೆಲ್ಲ ದೇವರಿಂದ ಬಂದಂತಹ ಸಮಸ್ಯೆ ಎಂಬುದಾಗಿ. ಓಕೆ, ನೋ, ಹಿ ಇಸ್ ನಾಟ್ ಪನಿಷಿಂಗ್, ಹಿ ಇಸ್ ಪ್ರೊಟೆಕ್ಟಿಂಗ್ ಜೋನಾ. ಆತನು ಶಿಕ್ಷಿಸ್ತಾ ಇಲ್ಲ, ಆದ್ರೆ ಯೋನನನ್ನ ಆತನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಹಿ ಇಸ್ ರೆಸ್ಟೋರಿಂಗ್ ಯೋನಾ ಟು ಹಿಸ್ ಪೊಸಿಷನ್ ಆಫ್ ಪ್ರಾಫಿಟ್. ಯೋನನನ್ನ ಆತನಿಗೆ ಕೊಟ್ಟಂತಹ ಪ್ರವಾದಿ ಸ್ಥಾನಕ್ಕೆ ದೇವರು ಪುನರ್ಸ್ಥಾಪಿಸ್ತಾ ಇದ್ದಾರೆ. When he went and preached in Nineveh, ಆತನು ನಿನವೆಯಲ್ಲಿ ಹೋಗಿ ಬೋಧಿಸಿದಾಗ the king and along with him entire city of Nineveh, lakhs of people turned towards God. ಆಮೆನ್. ಅಲ್ಲಿದ್ದಂತಹ ರಾಜನು ಮತ್ತು ಆ ಇಡೀ ಒಂದು ಪಟ್ಟಣವು ದೇವರ ಕಡೆಗೆ ತಿರುಗಿತು. Amen. ಆಮೆನ್. Who did such a mighty ministry in the Old Testament? Show me. ಹಳೆ ಒಡಂಬಡಿಕೆಯಲ್ಲಿ ಈ ತರದ ದೊಡ್ಡ ಮಿನಿಸ್ಟ್ರಿ ಮಾಡಿದಂತ ಯಾರಾದ್ರೂ ವ್ಯಕ್ತಿಯನ್ನು ತೋರಿಸ್ತೀರಾ? ಒಂದೇ ಒಂದು ಪ್ರೀಚಿಂಗ್, ಇಷ್ಟು ಲಕ್ಷ ಜನರು ಏನಾಗಿದ್ದಾರೆ ದೇವರ ಕಡೆಗೆ, ಒಂದೇ ಒಂದು ಬೋಧನೆ ದೇವರ ಕಡೆಗೆ ತಿರುಗಿದ್ದಾರೆ. Nobody in the Old Testament you will see preaching like this. ಹಳೆ ಒಡಂಬಡಿಕೆಯಲ್ಲಿ ಯಾರು ಈ ತರ ಒಂದು ಬೋಧಿಸಿದನ್ನ ನಾವು ನೋಡುವುದೇ ಇಲ್ಲ. But he is also the same person who fell. ಅದೇ ಮನುಷ್ಯ ಬಿದ್ದು ಹೋದಂತ ಮನುಷ್ಯನಾಗಿದ್ದನು When ಕೂಡ God raised him up, he did a mighty ministry, right? ದೇವರು ಆತನನ್ನು ಎದ್ದೇಳಿಸಿದಾಗ ಆತನು ಮಹಾಶಕ್ತಿಯುತವಾದ ಸೇವೆಯನ್ನ ಮಾಡಿದನು. Hallelujah. Hallelujah. But today you must understand, no matter what situation you are in, God has hope for you. ಇವತ್ತು ನೀವು ಅರ್ಥೈಸಬೇಕಾದಂತ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಿಮ್ಗೋಸ್ಕರ ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ. ಆ ನಿರೀಕ್ಷೆಯು ದೇವರಲ್ಲಿ ನಮಗೆ ಇದೆ. Your mistake is not the end. ನಿಮ್ಮ ತಪ್ಪು ನಿಮ್ಮ ಕೊನೆ ಅಲ್ಲ. Your sin is not the end. ನಿಮ್ಮ ಪಾಪ ನಿಮ್ಮ ಕೊನೆ ಅಲ್ಲ. Your righteousness of God. ನೀವು ದೇವರ ನೀತಿವಂತಿಕೆ. Amen. Amen. Praise the Lord. Hallelujah. Lord. See, when God restored Jonah, he did a mighty ministry, right? ದೇವರು ಯೋನನನ್ನ ಪುನರ್ಸ್ಥಾಪಿಸಿದಾಗ ಒಂದು ದೊಡ್ಡ ಸೇವೆಯನ್ನು ಆತನು ನಿನವೆ ಪಟ್ಟಣದಲ್ಲಿ ಮಾಡಿದನು. We see somebody similar in the New Testament also. ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ಈ ಒಂದು ಉದಾಹರಣೆಯನ್ನು ನೋಡ್ತೇವೆ. Peter. ಪೇತ್ರನು. Okay, what did Peter do? ಪೇತ್ರನು ಏನ್ ಮಾಡಿದನು? ಯೇಸು ಸ್ವಾಮಿನ He rejected Jesus. 3 ಸಾರಿ ಅಲ್ಲಗಳೆದನು. Okay, the word of God says when they took Jesus Christ for the judgment, ಯೇಸುವನ ಆ ಒಂದು ನ್ಯಾಯ ತೀರ್ಪಿಗೆ ಅವರು ಕೊಂಡದಾಗ, okay, one girl came and recognized Peter saying that
hey, you were with Jesus. ಒಂದು ಹುಡುಗಿ ಬಂದು ಗುರುತಿಸಿದ್ಲಂತೆ ಪೇತ್ರನನ್ನು, ನೀನು ಯೇಸು ಸ್ವಾಮಿ ಒಟ್ಟಿಗೆ ಇದ್ದವನಲ್ಲ ಎಂದಾಗಿ. He says, no, what are you talking ಇಲ್ಲ about? ಇಲ್ಲ, ನಾನು ಯೇಸು ಸ್ವಾಮಿ ಜೊತೆ ಇರಲಿಲ್ಲ ಎಂದಾಗಿ ಆತನು He ಹೇಳ್ತಾನೆ. rejects outrightly. ಆತನು ತಿರಸ್ಕರಿಸ್ತಾನೆ. After 1 hour, somebody else asked. ಒಂದು ಗಂಟೆ ಆದ್ಮೇಲೆ ಇನ್ನೊಬ್ರು ಕೇಳ್ತಾರೆ, ನೀನು ಯೇಸು ಸ್ವಾಮಿ ಜೊತೆ ಇದ್ದವನಲ್ಲ ಎಂದಾಗಿ. Then he says, no man, I don't know who is he. ಇಲ್ಲ, ನನಗೆ ಯೇಸು ಸ್ವಾಮಿ ಯಾರೆಂಬುದಾಗಿ ಗೊತ್ತೇ ಇಲ್ಲ He ಎಂದಾಗಿ. cursed. Yeah, he cursed. ಶಪಿಸ್ತಾನೆ ಎಂಬುದಾಗಿ ನಾವು ನೋಡಬಹುದು. And then after some time, somebody else asked. ಮೂರನೇ ಬಾರಿ ಇನ್ನೊಬ್ರು ಕೇಳ್ತಾರೆ, And he says, no, I don't know this person at all. ಯೇಸು ಯಾರೆಂಬುದಾಗಿ ನಂಗೆ ಗೊತ್ತೇ ಇಲ್ಲ ಎಂದಾಗಿ ಹೇಳ್ತಾರೆ. They will say that, hey, you are also from Galilee. He is also from Galilee. I think you are Jesus' disciple. ಅವ್ರು ಹೇಳ್ತಾರೆ, ಆತನು ಗಲೀಲಾಯದಿಂದ, ನೀನು ಕೂಡ ಗಲೀಲಾಯದಿಂದ, ನೀನು ಯೇಸು ಸ್ವಾಮಿಯ ಶಿಷ್ಯನೇ He ಎಂಬುದಾಗಿ. says, I don't know him at all. ನನಗೆ ಆತನ ಅರಿವೇ ಇಲ್ಲ ಎಂಬುದಾಗಿ ಹೇಳ್ತಾನೆ. Immediately rooster started to crow. ಅದೇ ರೀತಿಯಾಗಿ ಕೋಳಿ ಕೂಗುವುದನ್ನ ನಾವು ನೋಡ್ತೇವೆ. Okay, and then immediately he remembered ಮತ್ತೆ ಆತನಿಗೆ ಜ್ಞಾಪಕವಾಯಿತು that what Jesus said. ಯೇಸು ಸ್ವಾಮಿ ಹೇಳಿದಂತಹ Before the rooster crows, you will deny me 3 times. ಕೋಳಿ ಕೂಗುವುದಕ್ಕಿಂತ ಮುಂಚಿತವಾಗಿ 3 ಬಾರಿ ನನ್ನನ್ನು ನೀನು ಅಲ್ಲಗಳೆತ್ತೀಯ. Okay, and the word of God also says Jesus looked at him. ಯೇಸು ಸ್ವಾಮಿ ಆ ಸಮಯದಲ್ಲಿ ಆತನನ್ನು ನೋಡಿದ್ರು ಎಂಬುದಾಗಿ ಕೂಡ ದೇವರ ವಾಕ್ಯ ಹೇಳ್ತದೆ. Okay, that was Peter. ಅದು ಪೇತ್ರನಾಗಿದ್ದನು. He denied Jesus ಯೇಸು Christ. ಸ್ವಾಮಿನ ತಿರಸ್ಕರಿಸಿದ್ನು. And he went back to his own work. ಆತನು ತನ್ನ ಮೊದಲೇ ಮಾಡ್ತಿದ್ದ ಕೆಲಸಕ್ಕೆ, ಬೆಸ್ತನ ಕೆಲಸಕ್ಕೆ ಹೋದನು. Jesus died, he was buried. ಯೇಸು ಸ್ವಾಮಿ ಸತ್ತರು, ಹುಣ್ಣಲ್ಪಟ್ಟ ಮೇಲೆ ಅವರನ್ನ ಹುತ್ತು ಹಾಕಿದ್ರು. Andre they kept him in a tomb, right? ಆತನನ್ನ ಸಮಾಧಿಯಲ್ಲಿ ಇಟ್ಟಿದ್ರು. Okay, and Peter went back to his work. ಪೇತ್ರನು ಅವನ ಕೆಲಸಕ್ಕೆ ಹಿಂದೆ ಹೋದನು. On the 3rd day, he was again struggling to find fish. 3ನೇ ದಿನ ಆತನು ಮತ್ತೊಂದು ಬಾರಿ ಆತನು ಬಲೆ ಹಾಕುವಾಗ ಮೀನು ಸಿಕ್ಕಲು ತುಂಬಾ ಶ್ರಮ ಪಡ್ತಾ ಇದ್ದ. Somebody comes to his boat. ಯಾರೋ ಆತನ ಒಂದು ನಾವಿಗೆ ಬರ್ತಾರೆ, ಆತನ ಬೋಟಿಗೆ ಬರ್ತಾರೆ. And says that, why don't you put the net on the right side? ನೀನು ಯಾಕೆ ಬಲೆಯನ್ನು ಬಲಭಾಗಕ್ಕೆ ಬೀಸಬಾರದೆಂಬುದಾಗಿ. Okay, and he says that, Lord, I tried all night but did not work, but since you said, I will try. ರಾತ್ರಿ ಎಲ್ಲ ನಾನು ಶ್ರಮ ಪಟ್ಟೆ, ಆದ್ರೂ ನೀನು ಹೇಳಿದ ನಿಮಿತ್ತವಾಗಿ ನಾನು ಹಾಕ್ತೇನೆ ಎಂಬುದಾಗಿ ಹಾಕಿತ್ತು. And he puts the net. ಆತನು ಬಲೆಯನ್ನ ಬೀಸ್ತಾನೆ. Finds huge amount of fish. ಎಷ್ಟು ತುಂಬಾ ಮೀನನ್ನ ಆತನ ಒಂದು ಬಲೆಯಲ್ಲಿ ಆತನು ಹಿಡಿತಾನೆ. And immediately he remembers. ಆಗ ಆತನಿಗೆ ಜ್ಞಾಪಕವಾಗ್ತದೆ. First time when he met Jesus Christ. ಮೊದಲನೇ ಬಾರಿ ಯೇಸು ಸ್ವಾಮಿನ ಆತನ ಸಂಧಿಸುವಾಗ This is what happened. ಇದೇ ಆದಂತಹ ಒಂದು And ಸನ್ನಿವೇಶ. again Jesus is restoring him. ಮತ್ತೊಂದು ಬಾರಿ ಯೇಸು ಸ್ವಾಮಿ ಆತನ ಪುನರ್ ಸ್ಥಾಪಿಸ್ತಾ ಇದ್ದಾರೆ. They were, eating or frying the fish and sitting there. ಅವರು ಮೀನನ್ನ ಕಾಯಿಸ್ತಾ ಅಲ್ಲಿ ಕೂತಿರುವಾಗ In John chapter 21 verse 15 to 17 it says. ಯೋಹಾನ 21 15 17 ತನಕ ನೀವು ನೋಡಿದ್ರೆ ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂದ್ರೆ Jesus asked Peter again, do you love me? ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂಬುದಾಗಿ ಮತ್ತೊಂದು ಬಾರಿ ಪೇತ್ರನು ದೇವರು ಯೇಸು ಸ್ವಾಮಿ ಪೇತ್ರನನ್ನು ಕೇಳುವುದನ್ನು ನಾವು And Peter ನೋಡ್ತೇವೆ. says that, Lord, I love you. ದೇವರೇ, ನಾನು ಯೇಸು ಸ್ವಾಮಿ ನಿನ್ನನ್ನು ನಾನು ಪ್ರೀತಿಸ್ತೇನೆ ಎಂಬುದಾಗಿ ಪೇತ್ರನು ಹೇಳುವಂತದನ್ನ ನಾವು ನೋಡ್ತೇವೆ. There if you see the Greek words, ಅಲ್ಲಿ ನೀವು ಆ ಗ್ರೀಕ್ ಪದವನ್ನು ನೋಡಿದ್ರೆ Jesus asked Peter, do you agape me? ನೀನು ನನ್ನನ್ನು agape ಪ್ರೀತಿಯಿಂದ ಪ್ರೀತಿ ಮಾಡ್ತಾ ಇದೆಯಾ ಎಂಬುದಾಗಿ ಯೇಸು ಸ್ವಾಮಿ ಪೇತ್ರನಲ್ಲಿ ಕೇಳ್ತಾರೆ. What is agape? ಅಗಾಪೆ ಎಂಬುದಾಗಿ ಹೇಳಿದ್ರೇನು? Unconditional love, right? ಯಾವ ಒಂದು ಕಂಡೀಷನ್ ಇಲ್ಲದಂತಹ ಪ್ರೀತಿ It ಅದಾಗಿದೆ. is God's love. ಅದು ದೇವರ ಪ್ರೀತಿ ಆಗಿದೆ. It comes from God only. ಅದು ದೇವರಿಂದ ಬಂದಂತದ್ದಾಗಿದೆ. And Peter replies, ಪೇತ್ರನು ಈ ರೀತಿಯಾಗಿ ಹೇಳ್ತಾನೆ, I phileo you, means I love you like a friend. ನಾನು ನಿನ್ನನ್ನು ಫಿಲೆಯು ಎಂಬುದಾಗಿ, ಅಂದ್ರೆ ನಾನು ನಿನ್ನನ್ನ ಸ್ನೇಹಿತನ ರೀತಿಯಲ್ಲಿ ಪ್ರೀತಿಸ್ತೇನೆ. Praise the Lord. ಯೇಸು ಸ್ವಾಮಿ ಏನ್ ಕೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, Do you love me with unconditional love? ನೀನು ಯಾವ ಒಂದು ಕಂಡೀಷನ್ ಇಲ್ಲದಂತಹ ದೈವ ಪ್ರೀತಿನ ನನ್ನ ಪ್ರೀತಿಸ್ತೀಯ ಎಂಬುದಾಗಿ. And Peter is replying, I phileo you, I love you like a friend. ಪೇತ್ರನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನ ಸ್ನೇಹಿತನ ರೀತಿಯಲ್ಲಿ ಪ್ರೀತಿಸ್ತೇನೆ. Because Peter knows his love is not unconditional. ಯಾಕಂದ್ರೆ ಪೇತ್ರನಿಗೆ ಗೊತ್ತು ಆತನ ಪ್ರೀತಿ ದೈವ ಪ್ರೀತಿ ಅಲ್ಲ. He knows that he denied Jesus 3 times. ಆತನಿಗೆ ಗೊತ್ತು ಆತನು ಯೇಸು ಸ್ವಾಮಿನ 3 ಸಾರಿ ಅಲಗಡಿತಾನೆ. In my strength I can only love you as a friend. ನನ್ನ ಒಂದು ಬಲದಲ್ಲಿ ನಾನು ನಿನ್ನನ್ನ ಸ್ನೇಹಿತನ ರೀತಿಯಲ್ಲಿ ಮಾತ್ರ ಪ್ರೀತಿಸಬಲ್ಲೆ ಎಂಬುದಾಗಿ. Again Jesus asks, ಮತ್ತೊಂದು ಬಾರಿ ಯೇಸು ಸ್ವಾಮಿ ಕೇಳ್ತಾರೆ, do you agape me? ನೀನ್ ನನ್ನನ್ನ ಅಗಾಪೆ ಪ್ರೀತಿ ಮಾಡ್ತೀಯಾ? And Peter again says, Lord, I phileo you. ಪೇತ್ರನ್ ಹೇಳ್ತಾನೆ, ನಾನು ಫಿಲೆಯು ಎಂಬುದಾಗಿ, ಅಂದ್ರೆ ಸ್ನೇಹಿತನ I ರೀತಿಯಲ್ಲಿ love you like a friend, love you like a disciple. ನಾನು ಒಂದು ಶಿಷ್ಯನ ರೀತಿಯಲ್ಲಿ ನಿನ್ನನ್ನು ಪ್ರೀತಿಸ್ತೇನೆ. Okay, Jesus says that you take care of my lamb, you lead my sheep. ನನ್ನ ಕುರಿಗಳನ್ನ ನೀನು ಮುನ್ನಡೆಸಿ ಎಂಬುದಾಗಿ ಯೇಸು ಸ್ವಾಮಿ ಆತನಿಗೆ ಹೇಳ್ತಾರೆ. And 3rd time again he asks. 3ನೇ ಬಾರಿ ಯೇಸು ಸ್ವಾಮಿ ಕೇಳ್ತಾರೆ. This time Jesus does not ask agape. ಈ ಸಲ ಯೇಸು ಸ್ವಾಮಿ ಅಗಾಪೆ ಪ್ರೀತಿ ಕುರಿತಾಗಿ ಕೇಳ್ತಾ He ಇಲ್ಲ. says, do you love me as a friend? ನೀನ್ ನನ್ನನ್ನ ಸ್ನೇಹಿತನ ರೀತಿಯಲ್ಲಿ ಪ್ರೀತಿಸ್ತೀಯಾ ಎಂಬುದಾಗಿ ಯೇಸು ಸ್ವಾಮಿ And ಕೇಳುವಾಗ Peter submits himself to God saying, you know Lord everything, I love you like a friend. ಪೇತ್ರನು ತನ್ನನ್ನೇ ತಾನೇ ಯೇಸು ಸ್ವಾಮಿಗೆ ಒಪ್ಪಿಸಿ ಹೇಳ್ತಾನೆ, ನಿನ್ಗೆಲ್ಲವೂ ತಿಳಿದಿದೆ, ನಾನು ನಿನ್ನನ್ನ ಸ್ನೇಹಿತನ ರೀತಿಯಲ್ಲಿ ಪ್ರೀತಿಸ್ತೇನೆ ಎಂಬುದಾಗಿ. Praise the Lord. Praise the Lord. This is the same Peter who said, Lord, I will not
go away from you even if everybody goes. ಯಾರಾದ್ರೂ ನಿನ್ನನ್ನು ಬಿಟ್ಟು ಹೋದ್ರು ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ ಎಂಬುದಾಗಿ ಹೇಳಿದಂತದ್ದು ಇದೇ ಪೇತ್ರನೂ ಆಗಿದ್ದನು. He proclaimed, my love is so powerful. ನನ್ನ ಪ್ರೀತಿ ಅತಿ ಶಕ್ತಿಯುತವಾದದ್ದು ಎಂಬುದಾಗಿ ಆತನು ಹೇಳಿದ್ದ. But here he is realizing, ಆದ್ರೆ ಈ ಕ್ಷಣದಲ್ಲಿ ಆತನಿಗೆ ಅರ್ಥವಾಗ್ತಾ I ಇದೆ, don't have strength, that kind of strength. ಅಂತ ಒಂದು ಬಲ ನಿನ್ನನ್ನು ಪ್ರೀತಿಸಲು ನನ್ನಲ್ಲಿಲ್ಲ. Unless Holy Spirit empowers me, I cannot do it on my own. ಪವಿತ್ರಾತ್ಮನು ನನ್ನನ್ನು ತುಂಬದೇ ಇದ್ದ ಪಕ್ಷದಲ್ಲಿ ಇಂತಹ ಪ್ರೀತಿಯನ್ನು ನಾನು ಮಾಡಲಾರೆ ಎಂಬುದಾಗಿ. Okay, that's why love is the fruit of the Spirit. ಆದುದರಿಂದ ಪ್ರೀತಿ ಎಂಬುದಾಗಿ ಹೇಳಿದ್ರೆ ಅದು ಪವಿತ್ರಾತ್ಮನ ಒಂದು ಫಲವಾಗಿದೆ. Okay, love means agape. There also agape word is. Agape is fruit of the Spirit. ಅಲ್ಲಿ ಕೂಡ ಅಗಾಪೆ ಪ್ರೀತಿ ಅದು ಪವಿತ್ರಾತ್ಮನಿಂದ ಬರುವಂತಹ ಫಲವಾಗಿದೆ. See, God restored Peter although he denied Jesus Christ. ದೇವರು ನಾವು ನೋಡೋದಾದ್ರೆ ಇಲ್ಲಿ ಪೇತ್ರನನ್ನ ಪುನರ್ಸ್ಥಾಪಿಸ್ತಾರೆ, ಆತನು ಯೇಸು ಸ್ವಾಮಿನ ಅಲ್ಲಗಳೆದ್ರು ಕೂಡ. If you are feeling rejected in your life, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಅಲ್ಲಗಳೆದಿದ್ದಾರೆ ಯಾರು ಎಲ್ಲರೂ ಎಂಬುದಾಗಿ ನೀವು or ಅನುಭವಿಸಿದ್ದಲ್ಲಿ, if you are feeling that I went far from God, ಅಥವಾ ನಾನು ದೇವರಿಂದ ತುಂಬಾ ದೂರವಾಗಿದ್ದೇನೆ ಎಂಬುದಾಗಿ ನೀವು ಆಲೋಚಿಸ್ತಾ if ಇದ್ರೆ, you say that I am trying a lot, I am falling again and again, I am a worse sinner, ನಾನು ತುಂಬಾ ಶ್ರಮ ಪಡ್ತಾ ಇದ್ದೇನೆ ಆದ್ರೂ ನಾನು ಪಾಪಕ್ಕೆ ಬೀಳ್ತಾ ಇದ್ದೇನೆ, ನಾನು ಅತಿ ಒಂದು ಕೀಳಿನ ಮಟ್ಟದ ಒಂದು ಪಾಪಿ ಎಂಬುದಾಗಿ ನೀವು ಆಲೋಚಿಸ್ತಾ ಇದ್ರು, understand today, ಇವತ್ತು ನೀವು ಅರ್ಥೈಸ್ರಿ, God's love is greater than your sin. ದೇವರ ಪ್ರೀತಿ ನಿಮ್ಮ ಪಾಪಗಳಿಗಿಂತ ಹೆಚ್ಚಾದಂತದ್ದಾಗಿದೆ. Hallelujah. Hallelujah. God who restored Peter, ಪೇತ್ರನನ್ನ ಪುನರ್ಸ್ಥಾಪಿಸಿದಂತ ದೇವರು, this is the same Peter who preached and thousands of people followed Christ. ಅದೇ ಪೇತ್ರನು ನಾವು ನೋಡೋದಾದ್ರೆ ಆತನು ಬೋಧನೆ ಮಾಡುವಾಗ ಲಕ್ಷ ಜನರು ಆ ದೇವರನ್ನ ಹಿಂಬಾಲಿಸುವಂತದ್ದನ್ನ ನಾವು ನೋಡ್ತೇವೆ. Praise the Lord. Praise the The Lord. same Peter, ಇದೇ ಪೇತ್ರನು the same in the same way God restores you in every moment. ಪೇತ್ರನನ್ನು ಪುನರ್ಸ್ಥಾಪಿಸಿದ ರೀತಿಯಲ್ಲಿ ಪ್ರತಿಯೊಂದು ಕ್ಷಣ ದೇವರು ನಿಮ್ಮನ್ನು ಪುನರ್ಸ್ಥಾಪಿಸ್ತಾರೆ. Praise the Lord. Praise the Lord. If you are falling for sin, ನೀವು ಪಾಪಕ್ಕೆ ಪದೇ ಪದೇ ಬೀಳುದಾದ್ರೆ remember at every moment, ಪ್ರತಿಯೊಂದು ಕ್ಷಣ ಜ್ಞಾಪಕದಲ್ಲಿಡ್ರಿ, the prayer of righteous person is powerful. ನೀತಿವಂತನ ಪ್ರಾರ್ಥನೆಯು ಶಕ್ತಿಯುತವಾದದ್ದು ಎಂಬುದಾಗಿ. Hallelujah. Hallelujah. One prayer ಒಂದೇ ಪ್ರಾರ್ಥನೆ can deliver you from that habit. ನಿಮ್ಮನ್ನ ಆ ಕತ್ತಲೆಯಿಂದ ಬಿಡುಗಡೆಗೊಳಿಸಲು ಸಾಧ್ಯ. Amen. Amen. Let's read two scripture portion and I'll finish. ಎರಡು ವಚನ ಭಾಗವನ್ನು ಓದಿ ನಾವು ಮುಗಿಸೋಣ. Okay, let's read James 4:7. ಯಾಕೋಬ 4:7 ವಚನವನ್ನು ನಾವು ಓದೋಣ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. Here it says, submit yourself to God. ದೇವರಿಗೆ ಬಳಗಾಗಿರಿ And then resist the devil, he will flee. ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. Praise the Lord. Praise the Lord. Is it saying that you should discuss with Satan? ಸೈತಾನನ ಜೊತೆ ನೀವು ವಾದ ವಿವಾದಗಳನ್ನು ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ, ಚರ್ಚಿಸಬೇಕೆಂಬುದಾಗಿ ಹೇಳ್ತಾ Or ಇದ್ದಾರೆ. should you theologically discuss, Satan, ಅಥವಾ, this is what I am righteousness of God, you ನಾನು go away. ನೀತಿವಂತನು ಈ ತರ ಹಾಗೆ ಎಂಬುದಾಗಿ ನೀವು ಚರ್ಚಿಸಬೇಕಾಗಿದೆಯಾ? What does it say? ಏನ್ ಹೇಳ್ತಾ ಇದೆ? Submit to God. ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. What is the meaning of submitting to God? ದೇವರಿಗೆ ಒಪ್ಪಿಸಿಕೊಡುವುದೆಂಬುದಾಗಿ ಹೇಳಿದ್ರೇನು? Submitting to God is not saying that I am useless fellow. ನಾನು ಯಾವ ಕೆಲಸಕ್ಕೆ ಬಾರದ ಮನುಷ್ಯನೆಂಬುದಾಗಿ ಹೇಳುವಂತದಲ್ಲ. Sometimes we think submission is like putting ourselves down. No, not that. ದೇವರಿಗೆ ನಾವು ಸಬ್ಮಿಟ್ ಮಾಡೋದೆಂಬುದಾಗಿ ಹೇಳಿದ್ರೆ, ಒಪ್ಪಿಸಿಕೊಡೋದೆಂಬುದಾಗಿ ಹೇಳಿದ್ರೆ ನಮ್ಮನ್ನು ನಾವೇ ಕೀಳಪಡಿಸಿ ಮಾತನಾಡುವಂತದೆಂಬುದಾಗಿ ನಾವು ಆಲೋಚಿಸ್ತೇವೆ. That is not humbleness, that is not humility. ಅದು ತಗ್ಗಿಸುವಿಕೆಯ ಮನೋಭಾವ ಅಲ್ಲ. Submitting to God, ದೇವರಿಗೆ ಒಪ್ಪಿಸಿಕೊಡುವುದೆಂಬುದಾಗಿ ಹೇಳಿದ್ರೆ, or true humbleness means ನಿಜವಾದ ತಗ್ಗಿಸುವಿಕೆ ಎಂಬುದಾಗಿ ಹೇಳಿದ್ರೆ, accepting what the word of God says. ದೇವರ ವಾಕ್ಯ ಹೇಳುವಂತದನ್ನ ನಾವು ಸ್ವೀಕರಿಸುವಂತದ್ದಾಗಿದೆ. Hallelujah. Hallelujah. Believing what the word of God says. ದೇವರ ವಾಕ್ಯ ಹೇಳುವುದನ್ನ ನಾವು ನಂಬುವಂತದ್ದಾಗಿದೆ. Proclaiming what the word of God says. ದೇವರ ವಾಕ್ಯ ಹೇಳುವುದನ್ನ ನಾವು ಘೋಷಿಸುವಂತದ್ದಾಗಿದೆ. That is submission to God. ಅದೇ ದೇವರಿಗೆ ನಾವು ಒಪ್ಪಿಸಿಕೊಳ್ಳುವಂತದ್ದಾಗಿದೆ. Amen. Amen. So when you submit to God, what happens? ನೀವು ದೇವರಿಗೆ ಒಪ್ಪಿಸಿಕೊಳ್ಳುವಾಗ ಏನಾಗ್ತದೆ? When you resist the devil, he'll flee. ಸೈತಾನನನ್ನ ನೀವು ತ್ಯಜಿಸಿದಾಗ ಆತನು ನಿಮ್ಮಿಂದ ಓಡಿ ಹೋಗುತ್ತಾನೆ. Amen. Amen. When you are tempted, when temptation comes, ಶೋಧನೆಗಳು ಬಂದಾಗ temptation always comes with a lie. ಶೋಧನೆ ಯಾವಾಗ್ಲೂ ಒಂದು ಸುಳ್ಳಿನ ರೀತಿಯಲ್ಲಿ ಬರುತ್ತದೆ. Just the way how Satan tempted Jesus Christ. ಯಾವ ರೀತಿಯಾಗಿ ಸೈತಾನನು ಯೇಸು ಸ್ವಾಮಿನ ಶೋಧನೆಗೆ ಒಳಪಡಿಸಿದನೋ, Okay, he tried to tempt him in his identity as son of God. ಯೇಸು ಸ್ವಾಮಿ ದೇವರ ಒಂದು ಕುಮಾರನೆಂಬ ಗುರುತನ್ನ ಆತನ ಅರ್ಥೈಸಿ ಸಂಶಯಿಸಿ ಮಾತನಾಡ್ತಾ ಇರೋದನ್ನ ನಾವು ನೋಡ್ತೇವೆ. Okay, and he tells a lie. If you are a son of God, turn this rock into bread. ನೀನು ದೇವ ಕುಮಾರನಾದರೆ ಈ ಒಂದು ಕಲ್ಲನ್ನ ರೊಟ್ಟಿಯಾಗಿ ಮಾರ್ಪಡಿಸಿ ಎಂಬುದಾಗಿ ಹೇಳ್ತಾನೆ. Okay, he tries to tempt Jesus Christ by another lie, saying that if you fall at my feet, I will give you everything. ಇನ್ನೊಂದು ಸುಳ್ಳು ಹೇಳಿ, ನೀನು ನನ್ನ ಕಾಲಿಗೆ ಬಿದ್ರೆ ನಮಸ್ಕರಿಸಿದ್ರೆ ಎಲ್ಲ ನಿನ್ಗೆ ಕೊಡ್ತೇನೆ ಎಂಬುದಾಗಿ ಲೋಕದ. He comes with another lie, saying that if you jump from here, God's angels will protect you. ನೀನ್ ಇಲ್ಲಿಂದ ಈ ಬೆಟ್ಟದಿಂದ ಹಾರಿದ್ರೆ ದೇವದೂತರು ಅನ್ನು ಕರಿ ಅವರು ನಿನ್ನನ್ನು ರಕ್ಷಿಸ್ತಾರೆ ಎಂಬುದಾಗಿ ಹೇಳ್ತಾರೆ. Okay, see, like that, for you also,
for me also the temptation comes with a lie. ನನ್ಗೂ ಮತ್ತು ನಿನ್ಗೂ ಕೂಡ ಇದೇ ರೀತಿಯಾಗಿ ಶೋಧನೆಗಳು ಒಂದು ಸುಳ್ಳಿನ ಮೂಲಕ ಪ್ರವೇಶಿಸ್ತದೆ. It comes with a lie saying that this drink will give you energy. ಈ ಒಂದು ಕುಡಿದ್ರೆ ನೀನು ಈ ಮತ್ತಿನ ಒಂದು ಸೇವನೆಯನ್ನು ನೀನು ಮಾಡಿದ್ರೆ ಇದು ನಿಮಗೆ ಶಕ್ತಿ ಕೊಡ್ತದೆ. It comes with a lie saying this smoking will give you very high experience. ನೀನು ಇದನ್ನ ಸೇವನೆ ಮಾಡಿದ್ರೆ ಧೂಮಪಾನ ತುಂಬಾ ಶಕ್ತಿ ಕೊಡ್ತದೆ ನಿಮಗೆ. Or if you watch this pornography you will feel very happy. ಈ ಅಶ್ಲೀಲವಾದಂತಹ ಮೂವಿಗಳನ್ನ ನೀನು ನೋಡಿದ್ರೆ ನಿಮಗೆ ತುಂಬಾ ಸಂತೋಷ ದೊರಕುತ್ತದೆ ಎಂಬುದಾಗಿ. It comes with the lie and deception. ಇದೆಲ್ಲ ಸತ್ಯ ಸುಳ್ಳು ಮತ್ತು ಡಿಸೆಪ್ಷನ್ ಇಂದ ಬರುವಂತದ್ದಾಗಿದೆ. That's why confession of the word of God is required. ಆದುದರಿಂದ ದೇವರ ವಾಕ್ಯದ ಅರಿಕೆಗಳು ಅತಿ ಪ್ರಾಮುಖ್ಯತೆಯನ್ನು You ವಹಿಸುತ್ತದೆ. keep remembering your position in Christ. ನೀವು ಕ್ರಿಸ್ತನಲ್ಲಿ ನಿಮ್ಮ ಒಂದು ಗುರುತು ಅನ್ನ ಯಾವಾಗಲೂ ಜ್ಞಾಪಿಸಿ. That time or moment of temptation, ಆ ಒಂದು ಶೋಧನೆಯ ಸಂದರ್ಭದಲ್ಲಿ if you remember or you practice it to remember who you are in Christ, ನೀನು ಕ್ರಿಸ್ತನಲ್ಲಿ ಯಾರೆಂಬುದಾಗಿ ನೀನು ಗುರುತಿಸಲು ಪ್ರಯತ್ನಿಸುತ್ತಿದ್ರೆ, okay, or if you agree with the word of God and confess the word of ನೀನು God, ದೇವರ ವಾಕ್ಯದ ಜೊತೆ ಒಂದು ಅರ್ಥೈಸುವಿಕೆಯನ್ನು ಹೊಂದಿ ಅದರನ್ನು ನೀನು ಘೋಷಿಸಿದ್ರೆ, okay, agree means what in Kannada? ದೇವರ ಜೊತೆ ದೇವರ ವಾಕ್ಯ ಅಂಗೀಕರಿಸಿ. ವಾಕ್ಯವು ನಿಮ್ಮ ಕುರಿತಾಗಿ ಏನು ಹೇಳ್ತಾ ಇದೋ ಅದನ್ನು ಅಂಗೀಕರಿಸಿ ಘೋಷಣೆ ಮಾಡೋದಾದ್ರೆ ಆ ಕ್ಷಣದಲ್ಲಿ ನೀವು ತಿರಸ್ಕರಿಸಿದರೆ ಸೈತಾನ ಏನಾಗ್ತಾನೆ? ಓಡಿ ಹೋಗ್ತಾನೆ. Praise the Lord. If you resist the devil at that moment, he will run away. Right? Even there is a saying in the ಸೈಕಾಲಜಿಯಲ್ಲಿ ಒಂದು ಈ ರೀತಿಯಾಗಿ ಹೇಳ್ತಾರೆ, okay, any temptation will last for 9 seconds. ಯಾವುದಾದ್ರೂ ಶೋಧನೆಯು 9 ಸೆಕೆಂಡ್ಗಳ ಕಾಲ ಅದಿರ್ತದಂತೆ. If you don't act on it. ನೀವು ಅದರ ಮೇಲೆ ಆಕ್ಟ್ ಮಾಡದೇ ಇದ್ರೆ. Okay, ಎಷ್ಟು ಸಮಯ ಇರ್ತದಂತೆ? 9 ಸೆಕೆಂಡ್. 9 seconds ಮಾತ್ರ. ಎಷ್ಟು ಸೆಕೆಂಡ್ಸ್? 9 seconds ಮಾತ್ರ. ನೀವು ಏನು ಮಾಡದಿದ್ರೆ 9 seconds ಅಲ್ಲಿ ಹೋಗ್ತದೆ ಅದು ಆಕ್ಚುಲಿ. ಓಕೆ, if you act on it, if you think, oh, this is nice thought, you're thinking, then one more thought will add to it. ಓ, ಇದು ಒಳ್ಳೆಯ ಆಲೋಚನೆ ಎಂದಾಗಿ ನೀವು ಆಲೋಚಿಸಿದ್ರೆ ಇನ್ನೊಂದು ಆಲೋಚನೆ ಅದಕ್ಕೆ ಸೇರ್ಪಡೆ ಆಗ್ತದೆ. But if you don't act on it, it exists only 9 seconds. ಆದ್ರೆ ಆ ಶೋಧನೆ ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದಾಗ 9 ಸೆಕೆಂಡ್ಗಳು ಅದು ದಾಟಿ ಹೋದಲ್ಲಿ, okay, in 9 seconds the problem with us is that we are acting on the temptation. ಆ 9 ಸೆಕೆಂಡ್ಗಳಲ್ಲಿ ನಾವು ಆ ಆಲೋಚನೆಗೆ ನಾವು ಅದಕ್ಕೆ ನೀರು ಹಾಕಿದ್ರೆ, okay, what did Joseph do when he got temptation? ಯೋಸೇಫನ್ ಏನ್ ಮಾಡಿದ್ನು ಶೋಧನೆ ಬಂದಾಗ? ಏನ್ ಮಾಡಿದ? ಅಲ್ಲಿ ಕೂತ್ಕೊಂಡು ಚರ್ಚಿಸಿದ್ನ, ನೀವು ಪೋತಿಫರ್ ಹೆಂಡತಿ ನನ್ನ ಹತ್ರ ಬರಬೇಡ, ನಾನು ಸ್ನಾನ ಮಾಡ್ತಿದ್ದೆ ಆಚೆ ಹೋಗು, ಎಲ್ಲಿದ್ನ? ಇಲ್ಲ, ಏನ್ ಮಾಡಿದ? ಓಡಿ ಹೋದ, ran away. Okay, so that is how we should do with temptation. We don't discuss about it. ಅದೇ ರೀತಿಯಾಗಿ ನಾವು ಶೋಧನೆ ಬಂದಾಗ ಮಾಡುವಂತದ್ದಾಗಿದ್ರೆ ಅದ್ರ ಜೊತೆ ಕೂತ್ಕೊಂಡು ನಾವು ಚರ್ಚಿಸಬೇಕು. That's what science also says. ಅದೇ ಸೈಕಾಲಜಿ ಕೂಡ ಹೇಳ್ತಾ ಇದೆ. In the 9 seconds you can escape. 9 ಸೆಕೆಂಡ್ಗಳಲ್ಲಿ ನೀವು ಇದನ್ನ ಎಸ್ಕೇಪ್ ಮಾಡಬಹುದು. Okay, in 9 seconds Satan can run away. 9 ಸೆಕೆಂಡ್ಗಳಲ್ಲಿ ಸೈತಾನನ ಓಡಿ ಹೋಗಬಹುದು. But the problem is in that within that 9 seconds we are adding one more thought. ಆದ್ರೆ 9 ಸೆಕೆಂಡ್ಗಳಲ್ಲಿ ನಾವು ಇನ್ನೊಂದು ಆಲೋಚನೆಯನ್ನು ಸೇರ್ಪಡಿಸ್ತೇವೆ ನೋಡಿ, ಅದು ಸಮಸ್ಯೆ. And then one more thought will add. ಮತ್ತೊಂದು ಆಲೋಚನೆ ಅದಕ್ಕೆ ಸೇರ್ಪಡೆ. And again you will try to do something about it. ಮತ್ತೆ ಅದರ ಕುರಿತಾಗಿ ನಾವು ಕಾರ್ಯರೂಪಕ್ಕೆ ಏನಾದ್ರೂ ಮಾಡ್ತೇವೆ. It is still not sin. You're only adding something to it, but it's not sin. ಅದು ಪಾಪವಲ್ಲ, ನೀವು ಆಲೋಚಿಸಿಕೊಂಡು ಸೇರ್ಪಡಿಸ್ತಾ ಇದ್ದೀರಾ. But as the thoughts go on, it will process into sin. ಆದ್ರೆ ಆಲೋಚನೆ ಸೇರ್ಪಡೆ ಆಗುತ್ತಾ ಇದ್ದಾಗ ಅದು ಪಾಪಕ್ಕೆ ಗುರಿ ಆಗ್ತದೆ, ಕ್ರಿಯಾ ರೂಪಕ್ಕೆ ಬರ್ತದೆ ಅಲ್ವಾ? So you will do something about it. That is sin. Okay, this is in the stage of temptation. Remember who you are in Christ. ಈ ಒಂದು ಶೋಧನೆ ಬರುವಾಗ ಕ್ರಿಸ್ತನಲ್ಲಿ ನೀವು ಯಾರು ಎಂಬುದಾಗಿ ನೀವು ಆಲೋಚಿಸಿರಿ. Praise the Lord. Praise the Lord. Okay, so let me conclude with one thought. ಒಂದು ವಾಕ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. When I was in Mysore, ನಾನು ಮೈಸೂರಲ್ಲಿ ಇರುವಾಗ, when I was growing in the Lord, ನಾನು ಕ್ರಿಸ್ತನಲ್ಲಿ ಬೆಳೆಯುತ್ತಾ ಇರುವಾಗ, that was much before marriage. ಮದುವೆಗಿಂತ ಮುಂಚಿತವಾಗಿ, okay, I had a thought in my mind. ನನಗೆ ಒಂದು ಆಲೋಚನೆ ನನ್ನ ಮನಸ್ಸಿಗೆ ಬಂತು. The people and the room that I was staying in, they were all very worldly. ನಾನು ಇದ್ದಂತಹ ಒಂದು ರೂಮ್ ಅಲ್ಲಿ ಅಥವಾ ನನ್ನ ನೇಬರ್ಸ್ ತುಂಬಾ ಲೌಕಿಕವಾದಂತಹ ಜನರಾಗಿದ್ರು. I am a child of God. ನಾನು ದೇವರ ಮಗನಾಗಿದ್ದೆ. But I am also mingling with them. I am also doing everything that they did. ಅರೆ ನಾನು ಕೂಡ ಅವ್ರ ಜೊತೆ ಮಾತನಾಡ್ತಾ ಇದ್ದೆ, ಅವರು ಏನ್ ಮಾಡಿದ್ರು ಅದೆಲ್ಲ ಮಾಡ್ತಾ ಇದ್ದೆ. Sometimes they used to bring drinks. I also used to drink. ಕೆಲವೊಂದು ಬಾರಿ ಅವರು ಡ್ರಿಂಕ್ಸ್ ನ ತರ್ತಾ ಇದ್ರು, ನಾನು ಅದು ಕುಡಿತಾ ಇದ್ದೆ. But one day I got one thought in my mind. ಒಂದು ದಿನ ಈ ಆಲೋಚನೆ ನನ್ನ ಮನಸ್ಸಿಗೆ ಬಂತು, this is not my position. ಇದು ನನ್ನ ಒಂದು ಸ್ಥಾನವಲ್ಲ. My position is I am justified in Christ. ಕ್ರಿಸ್ತನಲ್ಲಿ ನಾನು ನೀತಿವಂತನೆಂಬುದಾಗಿ ನಿರ್ಣಯಿಸಿದ್ದೇನೆ, ಅದೇ ನನ್ನ ಸ್ಥಾನವಾಗಿದೆ. I took a very strict decision. ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ. These are my close friends. ಇವರೆಲ್ಲ ನನಗೆ ಆತ್ಮಿಕವಾದಂತಹ ಸ್ನೇಹಿತರು. But I don't need them. ಆದ್ರೆ ನನಗೆ ಅವರು ಬೇಕಾಗಿಲ್ಲ. I have to fellowship with the believers. ನಾನು ವಿಶ್ವಾಸಿಗಳ ಜೊತೆ ನನ್ನ ಒಂದು ಸಂಬಂಧವನ್ನು ಬೆಳೆಸಬೇಕಾಗಿದೆ. There was a wonderful prayer warrior in our church. ನಮ್ಮ ಒಂದು ಸಭೆಯಲ್ಲಿ ಒಂದು ಉತ್ತಮವಾದಂತಹ ಪ್ರಾರ್ಥನಾ ವೀರನಿದ್ದನು. Okay, his name is Paul, my best friend Paul. ಆತನ ಹೆಸರು ಪಾಲ್ ಎಂಬುದಾಗಿ. Okay, that time he was not my best friend.
ಆಗ ಆತನ ನನ್ನ ಒಳ್ಳೆಯ ಸ್ನೇಹಿತನಾಗಿರ್ಲಿಲ್ಲ. Okay, but then I had a thought in my mind, what if I take a room along with him? ಅವನ ಜೊತೆ ನಾನೊಂದು ರೂಮ್ ತೆಗೆದ್ರೆ ಹೇಗೆ ಎಂಬ ಆಲೋಚನೆ ನನಗೆ I ಬಂತು. thought maybe my spiritual life will improve. ನನ್ನ ಆತ್ಮಿಕವಾದಂತಹ ಜೀವನ ಇಂಪ್ರೂವ್ ಆಗ್ಬೋದಲ್ಲ ಎಂಬ ಆಲೋಚನೆ ಬಂತು. So in the Sunday service, I went and asked him, Brother Paul, I'm searching for a room. ಸಹೋದರನಾದ ಪೌಲನೇ ನಾನೊಂದು ರೂಮ್ ಹುಡುಕ್ತಾ ಇದ್ದೇನೆ ಎಂಬುದಾಗಿ ನಾನು ಹೇಳಿದೆ. Okay, he's an African, in Kenyan. ನೈರೋಬಿಯಿಂದ ಬಂದಂತ ಕೆನ್ಯಾ ಒಂದು ದೇಶದಿಂದ ಬಂದಂತ. He immediately said, Brother Vikas, I am looking for a partner. Can we take a room together? ಈ ರೀತಿಯಾಗಿ ಅವ್ರು ಹೇಳಿದ್ರು, ನಾನು ಒಂದು ಪಾರ್ಟ್ನರ್ ಅನ್ನು ಹುಡುಕ್ತಾ ಇದ್ದೇನೆ, ನಾವು ಜೊತೆಯಾಗಿ ರೂಮ್ ತೆಗೆದುಕೊಳ್ಳೋಣ. That's how Nairobi people talk. Okay, so we took a room together. ನಾವು ಅದೇ ರೀತಿಯಾಗಿ ಒಂದು ರೂಮ್ ಅನ್ನ ರೆಂಟಿಗೆ ತಕೊಂಡ್ವಿ. My fellowship with this believer ಈ ವಿಶ್ವಾಸಿ ಜೊತೆ ನನ್ನ ಒಂದು ಅನುಭವ and other believers in the ಅನ್ಯೋನ್ಯತೆ church. ಮತ್ತು ಸಹ ಒಂದು ಸಭೆಯಲ್ಲಿದ್ದಂತ ವಿಶ್ವಾಸಿಗಳ ಜೊತೆ ನನ್ನ ಅನ್ಯೋನ್ಯತೆ, Okay, that changed my life. ಅದು ನನ್ನ ಜೀವಿತವನ್ನ ಬದಲಾಯಿಸಿತು. The more I fellowshipped with the people of the world, ಲೋಕದ ಜೊತೆ ನಾನು ಹೆಚ್ಚಾದಂತಹ ಒಂದು ಫೆಲೋಶಿಪ್ ಮಾಡಿದ ಪಕ್ಷದಲ್ಲಿ, ಅನ್ಯೋನ್ಯತೆ ನಡೆಸಿದ my ಪಕ್ಷದಲ್ಲಿ attraction was towards the world. ಲೋಕದ ಕುರಿತಾಗಿ ನನ್ನ ಆಕರ್ಷಣೆಗಳು ಒಳಗಾಗಿತ್ತು. But when I started to fellowship with the people of God, ಆದ್ರೆ ದೇವರ ಜನರ ಜೊತೆ ಅನ್ಯೋನ್ಯತೆ ನಾನು ಬೆಳೆಸ್ತಾ ಹೋದಾಗ, I am here teaching the Bible because of those days, my small beginnings, when I fellowship with these believers, that helped me to grow in the Lord. ಈಗ ನಾನು ಇಲ್ಲಿ ಕೂತು ದೇವರ ವಾಕ್ಯದ ಕುರಿತಾಗಿ ನಿಮಗೆ ಹೇಳ್ತೇನೆ ಎಂಬುದಾಗಿ ಹೇಳಿದ್ರೆ, ಆ ಒಂದು ಚಿಕ್ಕ ಹೆಜ್ಜೆಗಳೇ ಇದಕ್ಕೆ ಕಾರಣವಾಗಿದೆ. ನಾನು ವಿಶ್ವಾಸಿಗಳ ಜೊತೆ ಮಾಡಿದಂತಹ ಅನ್ಯೋನ್ಯತೆಯ ಮೂಲಕವಾಗಿ ನಾನು ಇಲ್ಲಿದ್ದೇನೆ. Praise the Lord. Praise The the Lord. sanctification step is in your hands. ಈ ಶುದ್ಧೀಕರಣ ಹಂತ ನಿಮ್ಮ ಕೈಯಲ್ಲಿದೆ. That's why Paul says, renew your mind. It doesn't say God will come and renew. ಆದುದರಿಂದ ಪೌಲನ್ ಹೇಳ್ತಾ ಇದ್ದಾನೆ, ನಿಮ್ಮ ಒಂದು ಆಲೋಚನೆ ಮನಸ್ಸನ್ನ ನೀವು ನೂತನಗೊಳಿಸಿರಿ ಎಂಬುದಾಗಿ. ಯಾರು ಬಂದು ಅದನ್ನ ನಿಮಗೋಸ್ಕರ ಮಾಡುವುದಿಲ್ಲ. Okay, it doesn't say that God will come and do. ದೇವರು ಬಂದು ಇದನ್ನ ಮಾಡ್ತಾರೆ ಎಂಬುದಾಗಿ ಹೇಳಲ್ಲ. It is in your hands. ಅದು ನಿಮ್ಮ ಕೈಯಲ್ಲಿದೆ. It is everything pertaining to your life is in your hands. ನಿಮ್ಮ ಜೀವಿತದ ಕುರಿತಾಗಿ ಎಲ್ಲವೂ ನಿಮ್ಮ ಕೈಯಲ್ಲಿದೆ. What do you want to do with it? ನೀವು ಅದರ ಕುರಿತಾಗಿ ಏನು ಮಾಡಲು I want to ಬಯಸ್ತೀರಾ? ask those who are watching online, what do you want to do with it? ನಮ್ಮ ಆನ್ಲೈನ್ ವೀಕ್ಷಿಸ್ತಾ ಇರುವವರಿಗೆ ಒಂದು ಪ್ರಶ್ನೆ, ಅದರ ಕುರಿತಾಗಿ ನೀವೇನು ಮಾಡಲು ಬಯಸ್ತಾ ಇದ್ದೀರಾ? Every moment you have victory. ಪ್ರತಿಯೊಂದು ಕ್ಷಣ ಒಂದು ಜಯ. ಜಯ ನಿಮ್ಮಲ್ಲಿದೆ. Remember who you are in Christ ನೀವು Jesus. ಕ್ರಿಸ್ತನಲ್ಲಿ ಯಾರು ಎಂಬುದಾಗಿ ನೀವು ಗುರುತಿಸಿರಿ. Praise the Lord. Praise the Lord.